ಹರಿ ಓಂ ಅತ್ಯುದ್ರಿಕ್ತ ವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮ ದಿವ್ಯಾಕೃತಿಂ ಸೃಷ್ಟಿಸ್ಥಾನ ನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷ ವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಇಲ್ಲಿ ಬಂದಿತ್ತು 407ನೇ ಪುಟದಲ್ಲಿ ಪಾಠ ಪ್ರಾರಂಭ ಆಗಿದೆ. 407 ಏನಂತಾರಲ್ಲಿ? ಇಮಾಹ ಸೌಮ್ಯ ನದ್ಯಃ ಪುರಸ್ತಾತ್ ಪ್ರಾಚ್ಯಃ ಸಂದಂತೆ ಪಶ್ಚಾತ್ ಪ್ರತೀಚ್ಯಃ ತಾಹ ಸಮುದ್ರಾತ್ ಸಮುದ್ರಮೇವ ಅಪೀಯಂತಿ. ಈಗ ನನ್ನಲ್ಲೇ ಭಗವಂತನಿದ್ದರೂ ಕೂಡ ನನಗೆ ಯಾಕೆ ತಿಳಿದು ಬರ್ತಿಲ್ಲ? ದೇವರು ನನ್ನಲ್ಲಿದ್ದಾನ, ದೇವರಿದ್ದಾನ ಅನ್ನುವುದು ನನಗೆ ಯಾಕೆ ತಿಳಿದು ಬರ್ತಿಲ್ಲ ಅಂತನ್ನುವುದಕ್ಕೆ ಒಂದು ದೃಷ್ಟಾಂತ ಕೊಟ್ಟರು. ಜೇನು ಹುಳಗಳು ಮಕರಂದವನ್ನೆಲ್ಲವನ್ನ ಸಂಗ್ರಹ ಮಾಡಿಕೊಂಡು ಗೂಡಿನಲ್ಲಿ ಒಂದೇ ಕಡೆಗೆ ತಂದು ಹಾಕ್ತವೆ. ಆಗೇನಾಗ್ತದೆ ಅಂದ್ರ ಆ ಜೇನು ರಸಗಳು ನಾನು ಯಾವ ಗಿಡದ ರಸ ಅಂತನ್ನುವುದನ್ನ ಅವು ತಿಳಿದುಕೊಳ್ಳಿಕ್ ಆಗೋದಿಲ್ಲ. ನಾನು ಮಾವಿನ ಹಣ್ಣಿನ ರಸವೋ ಅಥವಾ ಹಲಸಿನ ಹಣ್ಣದ್ದೋ ಅಥವಾ ಸೇಬು ಹಣ್ಣಿನದೋ ಯಾವುದು ಅಂತ ಗೊತ್ತಾಗೋದಿಲ್ಲ. ಹೀಗೆ ತಮ್ಮ ತಮ್ಮ ರಸಗಳ ಜ್ಞಾನ ತಮಗೆ ಇಲ್ಲದೇ ಇದ್ದದ್ದರಿಂದ ಮತ್ತೆ ಹೇಗೋ ಒಂದೇ ಕಡೆ ಇದ್ರೂ ಕೂಡ ಹಾಗೆ ಪರಮಾತ್ಮ ಒಂದೇ ಕಡೆ ಇದ್ರೂ ಕೂಡ ನಮ್ಗೆ ಗೊತ್ತಾಗೋದಿಲ್ಲ ಅಂತ ಒಂದು ದೃಷ್ಟಾಂತ ಕೊಟ್ರು. ಅದರ ಮೇಲೆ ಶ್ವೇತಕೇತು ಮಾಡಿದ ಪ್ರಶ್ನೆ ಏನು ಅಂದ್ರೆ, ಅವೆಲ್ಲವೂ ಅಚೇತನವಾದದ್ದರಿಂದ ಅಚೇತನವಾಗಿವೆ ತಿಳಿದುಕೊಳ್ಳುತ್ತಿಲ್ಲ ಅಂತನ್ನುವ ಮಾತೇ ಪರಸ್ಪರ ವಿರುದ್ಧವು. ಯಾಕೆ? ತಿಳಿದುಕೊಳ್ಳುವಿಕೆ ಅಂತನ್ನೋದು ಚೇತನನ ಗುಣವೇ ಹೊರತಾಗಿ ಅಚೇತನದ ಧರ್ಮ ಅಲ್ಲ ಅದು. ಅಂದ ಮೇಲೆ ನೀವು ದೃಷ್ಟಾಂತ ಕೊಟ್ಟದ್ದು ಸರಿ ಹೋಗ್ಲಿಲ್ಲ ಅಂತಂದಾಗ, ಹಾಗಾದ್ರೆ ಮತ್ತೊಂದು ದೃಷ್ಟಾಂತವನ್ನ ತೆಗೆದುಕೋ. ಗಂಗಾ ಸಿಂಧು ಸರಸ್ವತಿ ಚ ಯಮುನಾ ಗೋದಾವರಿ ನರ್ಮದಾ ಕೃಷ್ಣಾ ಭೀಮರಥಿ ಚ ಫಲ್ಗು ಸರಯೂ ಶ್ರೀಗಂಡಕಿ ಗೋಮತಿ ಕಾವೇರಿ ಕಪಿಲಾ ಪ್ರಯಾಗ ವಿನುತಾ ನೇತ್ರಾವತೀತ್ಯಾದಯ ನದ್ಯಶ್ರೀ ಹರಿಪಾದ ಪಂಕಜ ಭುವಾಹ ಕುರುವಂತು ನೋ ಮಂಗಲಂ. ಇವೆಲ್ಲ ನದಿಗಳೂ ಕೂಡ ಹೋಗಿ ಸಮುದ್ರದಲ್ಲಿ ಸೇರ್ತದೆ. ಸಮುದ್ರದಲ್ಲಿ ಸೇರಿದಾಗ ಇಲ್ಲಿ ನದಿಗಳು ಅಂತನ್ನೋ ಶಬ್ದಕ್ಕೆ ಶ್ರೀಮದಾಚಾರ್ಯರ ಪ್ರಕಾರ ಅಂದ್ರೆ ಉಪನಿಷತ್ತಿನಲ್ಲಿ ಹೇಳಿಕ್ ಹೊರಟದ್ದೇ ಚೇತನನ ಪರವಾಗಿ, ಜಡಪರವಾಗಿ ಅಲ್ಲ. ಯಾಕಂದ್ರೆ ಪ್ರಶ್ನೆ ಮಾಡಿದ್ದವ ಹಂಗ್ ಮಾಡ್ಯಾನ, ಜಡವಾದದ್ದರಿಂದ ತಿಳಿದುಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ ಪ್ರಶ್ನೆ ಮಾಡ್ಯಾನ. ಉತ್ತರ ಕೊಡುವಾಗಲೂ ಮತ್ತೆ ಜಡದ ದೃಷ್ಟಾಂತವನ್ನೇ ಕೊಡ್ಲಿಕ್ಕೆ ಬರುವುದಿಲ್ಲ. ಅಂದ ಮೇಲೆ ಚೇತನ ದೃಷ್ಟಾಂತವನ್ನ ಕೊಟ್ಟಿದ್ದಾರೆ ನದ್ಯಭಿಮಾನಿ ದೇವತೆಗಳು. ಆ ನದ್ಯಭಿಮಾನಿ ದೇವತೆಗಳು ತಾವೆಲ್ಲರೂ ಸಮುದ್ರದಲ್ಲಿ ಸೇರಿದಾಗ ಏನಾಗ್ತದ? ಸಮುದ್ರದಲ್ಲಿ ಸೇರಿದ ಮೇಲೆ ಅಂತಂದ್ರ ನಾನು ಯಾವ ನದಿ ನೀರು ಅಂತ ಅವರಿಗೆ ಗೊತ್ತಾಗೋದಿಲ್ಲ ಅಂತ ಮೊನ್ನೆ ಪಾಠ ಹೇಳುವಾಗ ಈ ವಿಷಯ ತಗೊಂಡಿದ್ದೆ. ಅಲ್ಲಿ ಒಂದು ಪ್ರಶ್ನೆ ಬರ್ತದೆ. ಅವರೆಲ್ಲರೂ ಕೂಡ ಸರ್ವಜ್ಞ ಕಲ್ಪರು ದೇವತೆಗಳು. ತಮ್ಮ ತಮ್ಮ ನೀರು ಯಾವುದು ಅಂತ ತಮಗೆ ಗೊತ್ತಿಲ್ಲದೆ ಇರುವಂತೆ ಇರ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಒಂದು ಪ್ರಶ್ನೆ. ಅದಕ್ಕೆ ನಾನು ಹೀಗೆ ಉತ್ತರ ತಿಳ್ಕೊಂಡದ್ದನ್ನ ನಿಮ್ಮ ಮುಂದೆ ಅನುವಾದ ಮಾಡಿದ್ದೆ. ಅವರಿಗೆ ತಮ್ಮ ತಮ್ಮ ನೀರು ಯಾವುದು ಅಂತ ಗೊತ್ತಿದೆ, ಆದರೆ ಅಭಿಮಾನವನ್ನ ತ್ಯಾಗ ಮಾಡಿದ್ದರಿಂದ ಇದು ನನ್ನ ನೀರು ಅಂತ ಇಲ್ಲ. ಯಾವ ವ್ಯಕ್ತಿಗೆ ಇದು ನನ್ನದು ಎಂಬ ಅಭಿಮಾನ ಇರ್ತದೋ ಆಗ ಅದಕ್ಕೊಂದು ಪರಿಧಿ ಬರ್ತದೆ, ಅದಕ್ಕೊಂದು ಪರಿಮಿತಿ ಬರ್ತದೆ. ಯಾವ ವ್ಯಕ್ತಿ ನನ್ನದು ಅಂತೇನು ಇಟ್ಟುಕೊಂಡಿಲ್ಲ ಅವನಿಗೆ ಎಲ್ಲದೂ ತನ್ನದಾಗಿ ಕಾಣುತ್ತದೆ. ಹಾಗಾಗಿ ಎಲ್ಲ ನದಿಗಳ ನೀರಿನ ಅಭಿಮಾನಿ ದೇವತೆಗಳು ತಮ್ಮ ಅಭಿಮಾನ ತ್ಯಾಗ ಮಾಡಿರ್ತಾರೆ, ಅವರಿಗೆ ಗೊತ್ತಾಗೋದಿಲ್ಲ ಅಂತ ದೃಷ್ಟಾಂತವನ್ನ ಕೊಟ್ಟಿತ್ತು. ಇದಿಷ್ಟಾದ ಮೇಲೆ ಕೆಳಗಡೆಗೆ ವೇದವನ್ನ ನಾನು ಓದ್ತಾ ಹೋಗ್ತೀನಿ, ಉಪನಿಷತ್ತನ್ನ ನೀವು ಕೇಳ್ತಾ ಹೋಗ್ರಿ. ಏವಮೇವ ಖಲು ಸೌಮ್ಯ ಇಮಾಹ ಸರ್ವಾಹ ಪ್ರಜಾಹ ಸತ ಆಗಮ್ಯ ನ ವಿದುಹು ಸತ ಆಗಚ್ಛಾಮಹೇ ಇತಿ. ಇದೇ ರೀತಿಯಾಗಿ ಈ ಎಲ್ಲ ಪ್ರಜೆಗಳೂ ಕೂಡ ಸರ್ವೋತ್ತಮನಾದ ಭಗವಂತನಿಂದಲೇನೆ ಉತ್ಪನ್ನರಾಗಿರುತ್ತಾರೆ. ಆದರೆ ನಾವು ಸರ್ವೋತ್ತಮನಾದ ಭಗವಂತನಿಂದ ಸೃಷ್ಟಿಯಾದವರು ಅಂತ ತಿಳಿಯುವುದಿಲ್ಲ. ತೈಹ ಅವರು ವ್ಯಾಘ್ರೋವ ಏನಾಗ್ತಾರ? ಹಂಗೆ ಭಗವಂತನಿಂದ ನಾವು ಹುಟ್ಟಿದವರು ಅಂತ ತಿಳಿಯದೆ ಹೋದ್ರೆ
ವ್ಯಾಘ್ರೋ ವಾ ಸಿಂಹೋ ವಾ ವೃಕೋ ವಾ ವರಾಹೋ ವಾ ಕೀಟೋ ವಾ ಪತಂಗೋ ವಾ ದಂಶೋ ವಾ ಮಶಕೋ ವಾ ಯದ್ಯದ್ಭವಂತಿ ತತ್ತದಾ ಭವಂತಿ. ಅನೇಕ ಶಬ್ದಗಳನ್ನು ಹೇಳಿದ್ದಾರೆ, ಅಭಿಪ್ರಾಯ ಒಂದೇ ಅದ. ನೀಚ ಯೋನಿಗಳು ಅಂತ ಯಾವುದಿವೆಯೋ, ಯಾಕೆ ನೀಚ ಯೋನಿಗಳು ಅಂತನ್ನುವುದು, ನಾವೆಲ್ಲರೂ ಎರಡು ಕಾಲಿನಲ್ಲಿ ನಡೆದು ಇನ್ನೆರಡು ಕೈಗಳನ್ನು ಉಪಯೋಗಿಸಿಕೊಳ್ಳುತ್ತೇವೆ. ಅವುಗಳಲ್ಲಿ ಕೆಲವಕ್ಕೆ ಕಾಲೇ ಇಲ್ಲ, ಕೆಲವಕ್ಕೆ ಮೈಯೇ ಕಾಲಾಗಿದೆ, ಕೆಲವುಗಳಿಗೆ ಕಣ್ಣಿಲ್ಲ, ಕೆಲವುಗಳಿಗೆ ಕಿವಿ ಇಲ್ಲ. ಇಂತಹ ನೀಚ ಯೋನಿಯಲ್ಲಿ ಹುಟ್ಟು ಬರ್ತದೆ. ಇದಕ್ಕೆ ಕಾರಣ ಏನು ಅಂದ್ರೆ ಭಗವಂತನನ್ನ ಸರಿಯಾಗಿ ತಿಳಿಯದೇ ಇದ್ದದ್ದು, ಅರ್ಥಾತ್ ಭಗವಂತನನ್ನ ತಿಳಿದುಕೊಳ್ಳದೆ ಇದ್ದದ್ದಕ್ಕೇನೆ ಈ ಫಲ ಬಂದಿದೆ ಅಂತ. ಸಹ ಏಷಃ ಅಣಿಮ ಐತದಾತ್ಮವಿದಂ ಸರ್ವಂ. ಮುಂದಿನ ಮಂತ್ರ, ಆ ಭಗವಂತನ ವಶದಲ್ಲಿದೆ ಈ ಜಗತ್ತೆಲ್ಲವೂ. ತತ್ ಸತ್ಯಂ, ಅವ ಆನಂದಪೂರ್ಣನಾಗಿದ್ದಾನೆ. ಸ ಆತ್ಮ, ಅವ ಸ್ವಾಮಿಯಾಗಿದ್ದಾನೆ. ಅತತ್ವಮಸಿ ಶ್ವೇತಕೇತು, ನೀನವನಾಗಿಲ್ಲ, ನೀನು ಅವನಿಂದ ಭಿನ್ನನಾಗಿದ್ದಿ. ಇತಿ ಭೂಯ ಏವ, ಇತಿ ಹೇಳಿದ ಕೂಡಲೇ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯಿತು ಇತಿ, ಇನ್ನೂ ನನಗೆ ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು ಅಂತ ಅಪೇಕ್ಷಾ ಅದ, ಮತ್ತೆ ಹೇಳ್ರಿ ಅಂತ ಕೇಳಿದ. ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತು ಇತಿ ತಥಾ ಸೌಮ್ಯ ಇತಿ ಹೋವಾಚ, ಆಯಿತು ಅಂತ ತಿಳಿದುಕೊಂಡು ಹೇಳ್ತಾರ. ಈಗ ಏನು ಅಂತಂದ್ರ ಭಾಷ್ಯವನ್ನು ಓದ್ರಿ. ಯಥಾ ನದ್ಯ, ಸಿಕ್ಕಿದೆಯಲ್ಲ, ಯಥಾ ನದ್ಯ ಚೇತನಾಶ್ಚ ಸಮುದ್ರಗಾಹ. ನೋಡ್ರಿ, ದೃಷ್ಟಾಂತ ಕೊಡುವಾಗ ನದಿ ಶಬ್ದ ಕೊಟ್ಟಿದ್ರು ಕೂಡ ನದ್ಯ ಅಭಿಮಾನಿ ದೇವತೆಗಳನ್ನ ತಗೊಳ್ಬೇಕು ಅನ್ನೋದನ್ನೇ ಶ್ರೀಮದಾಚಾರ್ಯ ಅಂತಾರ. ಚೇತನಾಹ ನದ್ಯ, ಸಮುದ್ರಗಾಹ, ಬರೇ ನದಿಗಳು ಚೇತನ ಆಗ್ಯಾವ ಅಂತಲ್ಲ, ತಗೊಂಡೇನ್ ಮಾಡ್ಬೇಕು ಚೇತನ ಆದ್ರೆ. ದೃಷ್ಟಾಂತ ಯಾವ ವಿಷಯದಲ್ಲಿ ಕೊಡ್ಲಿಕ್ಕೆ ಹೊರಟಿದ್ದೀವಿ, ಅವುಗಳು ತಮ್ಮನ್ನ ತಾವು ತಿಳಿಯದೇ ಹೋಗುತ್ತಾವೆ ಅನ್ನೋ ವಿಷಯದಲ್ಲಿ ಕೊಡ್ಲಿಕ್ಕೆ ಹೊರಟಿದ್ದೀವಿ. ಅಂದಮೇಲೆ ಸಮುದ್ರಗಾಹ, ಸಮುದ್ರವನ್ನ ಕುರಿತು ಹೋಗುವಂತಹ ನದಿಗಳು. ಸೋಂವಾರಿ ನೈವ ಜಾನಂತಿ, ತಮ್ಮ ತಮ್ಮ ನೀರುಗಳು ಯಾವುದು ಅಂತ ತಾವು ತಿಳಿದುಕೊಳ್ಳುವುದಿಲ್ಲ. ಪ್ರಜಾಹ ತದ್ವತ್ ಪ್ರಜಾಲಯೇ, ಅದೇ ರೀತಿಯಾಗಿ ಪ್ರಜೆಗಳ ಲಯವಾದಾಗಲೂ ಕೂಡ ಪ್ರಜೆಗಳು ಏನ್ ತಿಳ್ಕೊಳ್ಳೋದಿಲ್ಲ, ಸ್ವತೋ ಅನ್ಯೋಸ್ತಿ ಪರೋ ದೇಹ ಇತಿ ಜ್ಞಾಯೇತ ಮೇ ಕಥಂ. ಹೌದು, ಮತ್ತ ಅದಕ್ಕೆ ಪ್ರಜೆಗಳು ತಿಳ್ಕೊಳ್ಳೋದಿಲ್ಲ ಅಂತ ಇಷ್ಟು ಹೇಳಿದರು. ಅಂದ್ಮೇಲೆ ಏನಾಯ್ತು, ನದಿಗಳು ಹೇಗೆ ಸಮುದ್ರದಲ್ಲಿ ಸೇರಿದಾಗ ನಾವು ಯಾವ ನದಿಯ ನೀರು ಅಂತ ಗೊತ್ತಾಗೋದಿಲ್ವೋ, ತದ್ವತ್ ಪ್ರಜೆಗಳು ಭಗವಂತನಲ್ಲಿ ಪ್ರಳಯ ಕಾಲದಲ್ಲಿ ಸೇರ್ತಾರ, ಸೃಷ್ಟಿ ಕಾಲದಲ್ಲಿ ಹೊರಗೆ ಬರ್ತಾರ. ಆದರೂ ಅವರಿಗೇನಾಗೋದಿಲ್ಲ, ನಾವು ಭಗವಂತನಿಂದ ಸೃಷ್ಟರಾಗಿದ್ದೇವೆ ಎನ್ನುವ ಜ್ಞಾನ ಬರೋದಿಲ್ಲ. ಇಷ್ಟು ಹೇಳಿದರು. ಇದರ ಮುಂದೆಂದು ಆಯ್ತು. ಮತ್ತೊಂದು ಪ್ರಶ್ನೆ ಕೇಳ್ತಾನ ಈಗ, ಏನು, ಸ್ವತೋ ಅನ್ಯೋಸ್ತಿ ಪರೋ ದೇಹ ಇತಿ ಜ್ಞಾಯೇತ ಮೇ ಕಥಂ. ಹೌದು, ನನಗಿಂತಲೂ ಭಿನ್ನನಾಗಿ ಪರಮಾತ್ಮನಿದ್ದಾನೆ ಅಂತ ತಿಳಿತು, ಆದ್ರೆ ಅವನ ಅಧೀನನಾಗಿ ಇದ್ದೇನೆ ಅಂತ ಯಾಕೆ ತಿಳಿಬೇಕು, ಪ್ರಶ್ನೆ ನಮ್ದು. ಆಯ್ತು, ನೀವು ಇಷ್ಟಷ್ಟ ಅಂತ ಹೇಳಿದ್ದೀರಿ, ನಮಗೆ ಕಲ್ಪನಾ ಬಂತು, ನಮ್ಮಲ್ಲಿ ಭಗವಂತನಿದ್ದಾನ, ಆದ್ರೆ ನನಗೆ ತಿಳ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ, ನನಗೆ ತಿಳಿದುಕೊಳ್ಳುವ ಸಾಮರ್ಥ್ಯವಿಲ್ಲ, ಇಷ್ಟ ಅರ್ಥ ಆಯಿತು. ಆದ್ರೆ ನಾವು ಅವನ ಅಧೀನ ಯಾಕಾಗಿರ್ಬೇಕು ಅಂತ ಕೇಳಿದಾಗ, ಇತಿ ಪೃಷ್ಟ ಪುನಃ ಪ್ರಾಹ ವೃಕ್ಷ ದೃಷ್ಟಾಂತದ ಪಿತಾ. ಅಪ್ಪ ಏನ್ ಹೇಳಿದ, ವೃಕ್ಷದ ದೃಷ್ಟಾಂತವನ್ನು ಕೊಡ್ತಾನೆ, ಒಂದು ಮರದ ದೃಷ್ಟಾಂತವನ್ನ ಹೇಳಿ ನಾವೆಲ್ಲರೂ ಭಗವಂತನ ಅಧೀನರು ಅಂತ ಹೇಳಿ ಹೊರಟ. ಅಂದ್ರ ಮೊದಲನೇ ಪ್ರಶ್ನೆ, ನನ್ನಲ್ಲಿಯೇ ಭಗವಂತನಿದ್ದಾನೆ ಅಂತ ಆದ್ರೆ ನಮಗೆ ಯಾಕೆ ಗೊತ್ತಾಗ್ತಿಲ್ಲ. ಏನ್ ಚಿಂತೆ ಮಾಡಬೇಡ, ನೋಡು ಹೆಂಗ ಜೇನ್ ಗೂಡಿನ ಕಥಿ ಅಂತ ಹೇಳಿ. ಅಲ್ರಿ, ಅವ ಅಚೇತನವ, ಅವ ಹೆಂಗ ಅಂತಂದ್ರ ಚೇತನವಾದ ನದಿಗಳು ಅಂತ ಆಯ್ತು. ಹಂಗಾದ್ರೆ ಚೇತನವಾದ ನದಿಗಳಿಗೆ ತಮ್ಮ ನೀರು ತಿಳಿಯದೇ ಇದ್ದಂತೆ ನನ್ನ ದೇಹದಲ್ಲೇ ಇರುವ ಪರಮಾತ್ಮ ನನಗೆ ತಿಳಿಯದೆ ಹೋಗ್ಯಾನ, ನನ್ನಿಂದ ಭಿನ್ನನಾಗಿ ಪರಮಾತ್ಮನಿದ್ದಾನ, ಒಪ್ಕೊಂಡೆ. ಆದರೆ ಅವನ ಅಧೀನ ಯಾಕಾಗಿರ್ಬೇಕು? ಒಂದೇ ಮನೆಯಲ್ಲಿ ಇಬ್ರು ಇದ್ದೇ ಇರ್ತಾರೆ, 4 ಮಂದಿ ಇದ್ದೇ ಇರ್ತಾರೆ, ಅಥವಾ ತೆಳಗಿನ ಮನೆಯಲ್ಲಿ ಮೇಲಿನ ಮನೆಯಲ್ಲಿ 2 ಜನ ಇದ್ದೇ ಇರ್ತಾರೆ ವಾಸಕ್ಕೆ. ಮೇಲ್ನವನು ತೆಳಗಿನವನ ಅಧೀನನಲ್ಲ, ತೆಳಗಿನವನು ಮೇಲ್ನವನ ಅಧೀನನಲ್ಲ. ಅಂದ ಮೇಲೆ ನಾವು ಪರಮಾತ್ಮನ ಅಧೀನರು ಅಂತ ಯಾಕೆ ಒಪ್ಪಬೇಕು? ಅದಕ್ಕೇನು ಅಂತ ಕೇಳಿದಾಗ ವೃಕ್ಷ ದೃಷ್ಟಾಂತವನ್ನ ಹೇಳ್ತೀವಿ ಎಂದು ಪ್ರಾರಂಭ ಮಾಡಿದ್ದಾರೆ. ನೋಡ್ರಿ, ವೃಕ್ಷ ದೃಷ್ಟಾಂತ ಏನು ಅಂತ ಹೇಳ್ತಾರೆ. ಮೊದಲು ದೃಷ್ಟಾಂತ ಅಭಿಪ್ರಾಯ ಹೇಳ್ಬಿಡ್ತೀನಿ, ಸರಿನಾ? ದೃಷ್ಟಾಂತ ಅಭಿಪ್ರಾಯ ಹೇಳ್ತೀನಿ. ಒಂದು ಮರ ಇದೆ ಅಂತ ಇಟ್ಕೊಳ್ರಿ. ನಾವು ಕೊಡಲಿಯನ್ನು ತಗೋತೇವೆ, ಕೊಡಲಿಯನ್ನ ಕತ್ತರಿಸ್ತೇವೆ. ಎಲ್ಲಿ ಕತ್ತರಿಸ್ತೇವೆ ಅಂತ ಕೇಳಿದ್ರೆ ಮೇಲ್ಭಾಗದಲ್ಲಿ ಅಥವಾ ತಳಭಾಗದಲ್ಲಿ ಹೊಡಿತೇವೆ. ಹೊಡೆದಾಗ ಆ ಭಾಗ ಅಷ್ಟೇ ತೆಳಗೆ ಬೀಳುತ್ತದೆ, ಅದರಿಂದ ರಸ ಸೋರ್ತಾ ಇರ್ತದೆ, ಅದು ಬದುಕಿರ್ತದೆ. ಇನ್ನು ಮಧ್ಯದಲ್ಲಿ ಹೊಡಿತೀರಿ, ಆದರೂ ಕೂಡ ಅದು ಹೋಗೋದಿಲ್ಲ, ಮತ್ತೆ ಚಿಗುರ್ಕೊಂಡು ನಿಂತುಕೋತದೆ.
ಇನ್ನೆಲ್ಲೋ ಒಂದು ಭಾಗದಲ್ಲಿ ಹೊಡಿತೀರಿ, ಆದರೂ ಕೂಡ ಚಿಗುರ್ಕೊಂಡಿರ್ತದೆ. ಆದರೆ ನೀವು ಏನೂ ಮಾಡಿರೋದಿಲ್ಲ, ಇದ್ದಕ್ಕಿದ್ದಂಗೆ ವೃಕ್ಷಮಣಿಗೆ ಹೋಗ್ಬಿಡ್ತದೆ. ಇದು ಯಾಕೆ ಅಂತ ಒಂದು ಪ್ರಶ್ನೆ. ನೀವು ಆ ಮರವನ್ನು ಕತ್ತರಿಸಬೇಕು ಅಂತ 100 ಬಾರಿ ಪ್ರಯತ್ನ ಮಾಡಿದರೂ ಅದು ಹೋಗುವುದಿಲ್ಲ. ನೀವು ಏನೂ ಮಾಡದೆ ಆ ವೃಕ್ಷ ಉಳಿಲಿ ಅಂತ ಅಂದುಕೊಂಡಾಗಲೂ ಉಳಿಯುವುದಿಲ್ಲ. ಯಾಕೆ ಅಂತ ಕೇಳಿದ್ದಕ್ಕೆ ಉತ್ತರ ಹೇಳ್ತದೆ ವೇದ. ಅಲ್ಲಿರುವಂತಹ ಪರಮಾತ್ಮನ ಅಧೀನವಾಗಿದೆ ಅದು. ಯಾರ ಅಧೀನವಾಗಿದೆ? ಆ ಭಗವಂತನ ಅಧೀನವಾಗಿದೆ. ಇದಿಷ್ಟು ದೃಷ್ಟಾಂತದ ಅಭಿಪ್ರಾಯ. ತಗೊಳ್ಳಿ ಒಳಗಡೆಗೆ. ಅಸ್ಯ ಸೌಮ್ಯ ಮಹತೋ ವೃಕ್ಷಸ್ಯ, ಹೇ ಸೌಮ್ಯ, ಅಸ್ಯ ಮಹತೋ ವೃಕ್ಷಸ್ಯ, ಇದೊಂದು ದೊಡ್ಡ ಮರ ನೋಡಿ, ಎತ್ತರ ಕಾಣಿಸ್ತಾ ಇಲ್ಲದು. ಮೂಲೆ ಅಭ್ಯಾಹನ್ಯಾತ್, ಮೂಲದಲ್ಲಿ ಒಂದೇಟ್ ಹಾಕಿದ ಕೊಡ್ಲಿ ತಗೊಂಡು. ಜೀವನ್ ಸ್ರವೇತ್, ಜೀವನ್ ಸ್ರವೇತ ಬದುಕಿರ್ತದ, ಅಷ್ಟ ಭಾಗ ಸೋರ್ಕೊಂಡಿರ್ತದ, ಅದು ರಸ ಬರ್ತಿರ್ತದ, ಮತ್ತೊಂದಾಗ್ತಿರ್ತದೆ. ಮಧ್ಯೆ ಅಭ್ಯಾಹನ್ಯಾತ್, ಮಧ್ಯದಲ್ಲಿ ಹೊಡೆದಿ ಜೀವನ್ ಸ್ರವೇತ್ ಬದುಕಿರ್ತದ. ಅಗ್ರೆ ಅಭ್ಯಾಹನ್ಯಾತ್, ಮ್ಯಾಲಿಟ್ಟೊಂಗಿಗೆ ಹೋಗಿ ಕತ್ತರಿಸಿದ್ರಿ ನೀನು, ಆದರೂ ಕೂಡ ಏನಾಗಿರ್ತದ? ಅದು ಉಳಿದಿರ್ತದ. ರಸಮೇವ ಉದ್ಗರನ್ ನತು ಬೇಯೇತೆ, ಸಾಯಂಗಿಲ್ಲ ಅದು. ಆಯ್ತಾ? ಯಾಕೆ ಹಿಂಗಾತು ಅಂದ್ರೆ ಸಯೇಷ ಜೀವೇನ ಆತ್ಮನ ಅನುಪ್ರಭೂತಃ ಪೇಪೀಯ ಮಾನೋ ಮೋದಮಾನಸ್ತಿಷ್ಠತಿ. ಯಾಕೆ ಕಾರಣ ಅಂದ್ರೆ ಈ ವೃಕ್ಷ ಜೀವನ ಏತೇನ ಸಯೇಷಃ ಅನೇನ ಜೀವೇನ, ಈ ಜೀವದಲ್ಲ, ಯಾವುದು ವೃಕ್ಷ ಜೀವ, ಆ ವೃಕ್ಷ ಜೀವ ಆತ್ಮನ ಅನುಪ್ರಭೂತಃ ಭಗವಂತನಿಂದ ಒಳಗೆ ಪ್ರವೇಶಿಸಲ್ಪಟ್ಟದ್ರಿಂದ ಪೀಪೀಯಮಾನ ಮೋದಮಾನಸ್ತಿಷ್ಠತಿ, ಮತ್ತ ಕುಡ್ಕೊಂಡು ತಿನ್ಕೊಂಡು ಆನಂದದಿಂದ ಇರ್ತದ. ಯಾಕ? ಈ ವೃಕ್ಷ ಜೀವದಲ್ಲಿ ಆ ಭಗವಂತನೆಂಬ ಜೀವ ಪ್ರವೇಶ, ಭಗವಂತನೆಂಬ ಜೀವ ಅಂದ್ರೆ ಜೀವನಾಮಕನಾದ ಅನಿರುದ್ಧ, ಆ ಅನಿರುದ್ಧ ನಾಮಕ ಪರಮಾತ್ಮ ಪ್ರವೇಶ ಮಾಡಿದ್ರಿಂದಾಗಿ ಆ ಮರವು ಬದುಕಿರುತ್ತದೆ. ತಿಳಿತಾ? ಅವ್ರೇನ್ ದೃಷ್ಟಾಂತ ಕೊಟ್ಟಿದ್ದಾರೆ ಅಂತ ಹೇಳಿ. ಸರಿ, ಒಂದು ಯಾಕೆ ಈ ದೃಷ್ಟಾಂತತ್ವೇನ, ಸುಮ್ಮನೆ ಇದನ್ನೇನು ಬಹಳ ಗಂಭೀರ ತಗೋಬೇಡ್ರಿ, ದೃಷ್ಟಾಂತವಾಗಿ ತಗೊಳ್ರಿ. ಮಹಾವೀರ ಅಂತ ಒಬ್ರು ನಮ್ಮಲ್ಲಿ ಆದ್ರು, ಜೈನ ಪರಂಪರೆಯಲ್ಲಿ ಮಹಾವೀರ ಅಂತ ಬರ್ತಾರೆ. ಬುದ್ಧ ಅಲ್ಲ, ಮಹಾವೀರ ಅಂತ ಬೇರೆ. ಇಬ್ರು ಅಷ್ಟೇ ಅಭಿಪ್ರಾಯದವರು, ಒಬ್ರು ಜೈನರು, ಒಬ್ರು ಬೌದ್ಧರು ಅಷ್ಟೇ. ಮಹಾವೀರ ಅಂತ ಒಬ್ರು ಬರ್ತಾರೆ. ಅವ್ರ ಜೊತೆಗೆ ಒಬ್ರು ಅವ್ರ ಶಿಷ್ಯ ಇರ್ತಾರೆ. ಮೊದ್ಲಿಗೆ ಮಹಾವೀರನ ಜೊತೆಗೆ ಒಬ್ರು ಶಿಷ್ಯರು ಇರ್ತಾರೆ. ಇಬ್ರು ಒಂದ್ ದಿವಸ ನಡ್ಕೋತ ಹೋಗ್ತಿರ್ತಾರೆ. ಚಾತುರ್ಮಾಸ್ಯ ಕಾಲ, ಅವರು ಜೈನರು ಕೂಡ ಚಾತುರ್ಮಾಸ್ಯ ಕೂಡ್ತಾರೆ. ಅವ್ರು ಅದಕ್ಕೆ ನಡ್ಕೋತ ಹೋಗ್ತಿರುವಾಗ ದಾರಿಯಲ್ಲಿ ಈ ಮಹಾವೀರನಿಗೂ ಅವನ ಶಿಷ್ಯನಿಗೂ ಕೂಡ ಸ್ವಲ್ಪ ಯಾವಾಗರ ತುರುಸು ಬರ್ತಿರ್ತದೆ. ನೀವ್ ಹಂಗೆ ಹೇಳ್ತೀರಿ, ನೀವ್ ಹಿಂಗೆ ಹೇಳ್ತೀರಿ ಅಂತ ತಿಳ್ಕೊಂಡು ಹೇಳಿ. ಒಂದ್ ದಿವ್ಸ ಹೋಗೋ ಕಾಲಕ್ಕ ಅವ್ರಿಗೆ ಏನ್ ತಲೆ ಇರ್ತದೆ, ಈ ಮಹಾವೀರ ಎಲ್ಲಾ ತಿಳ್ಕೊಂಡಾನ, ಹಂಗಾರ ಒಂದು ಟೆಸ್ಟ್ ಮಾಡ್ತಡಿ ಅಂತ ಹೇಳಿ ಹೋಗುವಾಗ ದಾರಿಯಲ್ಲಿ ಒಂದು ಮರ ಇರ್ತದೆ, ಒಂದು ಸಣ್ಣ ಸಸಿ ಇರ್ತದೆ. ಅಂತ ನೀವೆಲ್ಲಾ ತಿಳ್ಕೊಂಡ್ರಲ್ಲ, ನಿಮ್ದೊಂದು ಪರೀಕ್ಷೆ ಮಾಡ್ತೀನಿ ಏನು ಅಂತ ತಿಳ್ಕೊಂಡು. ಈ ಸಸಿ ಅದಲ್ಲ, ಇದು ಬದುಕ್ತದೋ ಸಾಯ್ತದೋ ಹೇಳ್ರಿ ಅಂತ ಕೇಳ್ತಾನ. ದಾರಿಯಲ್ಲಿ ಹೋಗುವಾಗ ಇನ್ನೂ ಅದು ದೂರ ಅಲ್ಲಿ ಕಾಣಿಸ್ತಿರ್ತದೆ, ಕಾಣಿಸುವಾಗ ಹೇಳ್ತಾನೆ, ಇದು ಬದುಕ್ತದೋ ಸಾಯ್ತದೋ ಹೇಳ್ರಿ ಅಂತ ಕೇಳ್ತಾನೆ. ಅದಕ್ಕ ಮಹಾವೀರ ಅಂತಾನೆ, ನೋಡ್ತೀನಿ ತಡಿ ಒಂದ್ ನಿಮಿಷ ಅಂತ ಹೇಳಿ ಆ ಗಿಡದ ಕಡೆ ನೋಡಿ, ಇಲ್ಲ ಅದು ಬದುಕ್ತದ ಅಂತಂತ. ಹೌದಾ, ಹಾಗೆ ಸರಿ ಅಂತ ಹೇಳಿ ಮುಂದೆ ಹೋಗೋ ಕಾಲಕ್ಕೆ ಅವನೇ ಆ ಶಿಷ್ಯನೇ ಬುಡ ಸಮೇತವಾಗಿ ಆ ಗಿಡವನ್ನ ಕಿತ್ತಿ ತೆಳಗೆ ಬಿಸಾಡ್ಬಿಡ್ತಾನೆ. ಬಿಸಾಡಿ ಹೇಳ್ತಾನೆ, ಎಲ್ಲಿ ನಿಮ್ ಮಾತು ಹೋತಲ್ಲ ಅಂತ. ಸುಮ್ನೆ ಹೋಗ್ಬಿಡ್ತಾನ, ಏನ್ ಮಾತಾಡ್ಲಿಕ್ಕೆ ಹೋಗಂಗಿಲ್ಲ. ಕಿತ್ತಿ ಒಗಿತಾನೆ, ಹೋಗ್ಬಿಡ್ತಾನೆ, ಸುಮ್ನೆ ಹೋಗ್ಬಿಡ್ತಾನೆ. ಮುಂದೆ ಚಾತುರ್ಮಾಸ್ಯ ಎಲ್ಲ ಮುಗಿಸ್ಕೊಂಡು ತಿರುಗಿ ಅದೇ ರೋಡ್ನೇ ಬರೋ ಪ್ರಸಂಗ ಬರ್ತದೆ. ಬಂದಾಗ ಏನ್ ಆಶ್ಚರ್ಯ ಅಂದ್ರೆ, ಆ ಮಹಾವೀರ ಶಿಷ್ಯನಿಗೆ ಹೇಳ್ತಾನ, ನೋಡು ನೀನ್ ಅವತ್ ಕೇಳಿದ್ಯಲ್ಲ ಮರ ಬದುಕ್ತದೋ ಇಲ್ಲೋ ಅಂತ ತಿಳ್ಕೊಂಡು ಹೇಳಿ, ನೋಡು ಹೋಗು ಅಂತ ಹೇಳ್ತಾನ. ಇವಾಗ ಕಿತ್ತಿ ಒಗದಿದ್ರೆ ಯಾವ ಜಾಗದಲ್ಲಿ ಒದಿರ್ತಾನಲ್ಲ ಅಲ್ಲೇ ಮತ್ತೆ ಬದುಕೊಂಡು ನಿಂತ್ಕೊಂಡಿರ್ತದ. ಯಾವುದು ಅಂದ್ರೆ ಆ ಮರ. ಅದೇನ್ ಸಸಿ ಕಿತ್ತಿ ಒಗದಿರ್ತಾನಮ್ಮ, ನೋಡಿದ್ರೆ ಬೇರ್ ಸಮೇತ ಕಿತ್ತಿ ಒಗದಾನ, ಅದ್ರದ್ದೇನಾಗ್ಬೇಕಾಗಿತ್ತು, ಸಾಯ್ಬೇಕಾಗಿತ್ತು. ಆದ್ರೆ ಮತ್ತೆ ಬದುಕಿ ನಿಂತದ. ಅವ್ನ್ ಸಿಟ್ಟು ಬರ್ತದ, ನೀ ಹೆಂಗ್ ಹೇಳಿದೆ ಇದನ್ನ ಅಂತ ತಿಳ್ಕೊಂಡು. ಅದಕ್ಕ ಹೇಳಿದ, ನೋಡು ಇದು ನನ್ನ ವಿಷಯ ಏನಲ್ಲ, ಆ ಮರ ಸಂಕಲ್ಪ ಮಾಡ್ಕೊಂಡಿತ್ತು ಏನು ಅಂತಂದ್ರೆ ನಾ ಹೆಂಗಿದ್ರು ಬದುಕ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡಿತ್ತು. ಅದಕ್ಕೆ ನೀ ಕಿತ್ತೋದ್ರು ಸದ್ಯಕ್ಕೆ ಮತ್ತೆ ತನ್ನ ಬೇರುಗಳನ್ನ ಚಾಚಿ ಮಣ್ಣು ನೀರು ತಗೊಂಡು ಬದುಕೊಂಡು ನಿಂತ್ಕೊಂಡದ. ಅದು ಇಚ್ಛಾ ಮಾಡಿದ್ದಿದ್ರೆ ಅಷ್ಟೇ ಇರ್ತದೆ, ಇಲ್ಲಾರ ಇರುವುದಿಲ್ಲ, ನೆನ್ಪಿಟ್ಕೋ ಅಂತ ಹೇಳಿದ್ನಂತ. ಗೊತ್ತಾಯ್ತಾ ಹೇಳಿದ್ದೆ ಅಂತ. ಅದಕ್ಕ ಇದು ಅವರು ಲೌಕಿಕವಾದ ದೃಷ್ಟಾಂತವನ್ನು ಕೊಟ್ರೆ ನಾವು ತಿಳ್ಕೊಳ್ಳೋದು ಭಗವಂತನ ಅನುಗ್ರಹದಿಂದ ಬದುಕಿರ್ತದ ಅಂತ ತಿಳಿಬೇಕು. ಅನ್ವಯ ವ್ಯತಿರೇಕ ವ್ಯಾಪ್ತಿಗಳು. ನೋಡ್ರಿ ಏನಾಯ್ತು ಅಂತಂದ್ರೆ, ಈ ವೃಕ್ಷ ಇದು ಮೋದಮಾನಃ ಪಿಪೀಯಮಾನಃ ತಿಷ್ಠತಿ, ಆನಂದದಿಂದ ಇರ್ತದ. ಹಾಗಾದ್ರೆ ಭಗವಂತನ ಅಧೀನವಾಗಿದೆ ಅಂತನ್ನೋದಕ್ಕೆ ಇದು ದೃಷ್ಟಾಂತ. ಇನ್ನು ಅಸ್ಯ ಯದೇಕಾಂ ಶಾಖಾಂ ಜೀವೋ ಜಹಾತಿ, ಒಂದೊಮ್ಮೆ ಆ ಪರಮಾತ್ಮ, ಈ ಜೀವ ಶಬ್ದಕ್ಕೆ ಏನರ್ಥ? ಪರಮಾತ್ಮ ಅಂತ ಅರ್ಥ. ಪರಮಾತ್ಮ ಶಾಖಾಂ ಜಹಾತಿ, ಒಂದು ಟೊಂಗೆಯನ್ನು ಬಿಟ್ಬಿಟ್ಟ ಅಂದ್ರೆ ಸಾ ಶುಷ್ಯತಿ, ಅದು ಒಣಗಿ ಹೋಗ್ತದೆ.
ದ್ವಿತೀಯಾಂ ಜಹಾತಿ ಎರಡನೇದ್ ಬಿಡ್ತದಂದ್ರೆ ಸಾ ಶುಷ್ಯತಿ, ಅದು ಒಣಗಿ ಹೋಗ್ತದೆ. ತೃತೀಯಾಂ ಜಹಾತಿ ಸಾ ಶುಷ್ಯತಿ, ಸರ್ವಂ ಜಹಾತಿ ಸರ್ವಶುಷ್ಯತಿ, ಎಲ್ಲಾ ಬಿಟ್ಬಿಟ್ಟ ಅಂದ್ರೆ ಎಲ್ಲವೂ ಒಣಗಿ ಹೋಗ್ಬಿಡ್ತದ. ಏವಮೇವ ಖಲು ಸೌಮ್ಯ ವಿದ್ಧಿ, ಹಿಂಗ ನೀ ಅವನ ಅಧೀನ ಇದ್ದಿ ಅಂತ ತಿಳಿದುಕೋ ಅಂತ ದೃಷ್ಟಾಂತ ಕೊಟ್ಟ. ಹಾ, ಜೀವಾಪೇತಂ ವಾವ ಕಿಲೇದಂ ಮ್ರಿಯತೆ ನ ಜೀವೋ ಮ್ರಿಯತೆ ಇತಿ ಸ ಯೇಷೋ ಜೀವಾಪೇತಂ ವಾವ ಕಿಲೇದಂ ಮ್ರಿಯತೆ. ಆ ನಿರುದ್ಧ ರೂಪಿ ಪರಮಾತ್ಮ ಹೊರಗೆ ಬಂದ ಅಂತಂದ್ರೆ ಏನಾಗ್ತಾನ, ಮರಣ ಹೊಂತಾನ. ಆದ್ರೆ ನ ಜೀವೋ ಮ್ರಿಯತೆ, ಆ ಜೀವ ಮಾತ್ರ ಸಾಯೋದಿಲ್ಲ. ಜೀವ ಅಂದ್ರೆ ಪರಮಾತ್ಮ, ಆ ಪರಮಾತ್ಮನಿಗೆ ಮಾತ್ರ ಎಂದು ಮರಣ ಇಲ್ಲ. ಇತಿ ಇಷ್ಟು ತಿಳಿದುಕೋ. ಸ ಯೇಷೋ ಅಣಿಮ ಐತದಾತ್ಮ್ಯವಿದಂ ಸರ್ವಂ ಸತ್ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತು ಇತಿ ತಥಾ ಸೌಮ್ಯೇತಿ ಹೋವಾಚ. ಆದ್ದರಿಂದ ಆ ಪರಮಾತ್ಮ ಅವನು ಅಪ್ರತಿಹತ ಇಚ್ಛಾರೂಪನಾಗಿದ್ದಾನೆ, ಸೂಕ್ಷ್ಮ ಜ್ಞಾನದಿಂದ ಜ್ಞೇಯನಾಗಿದ್ದಾನೆ, ಅವನ ಅಧೀನವಾಗಿದೆ ಈ ಜಗತ್ತು. ಈ ಅವನಾದರೂ ಪರಮಾನಂದ ಜ್ಞಾನ ರೂಪನಾಗಿದ್ದಾನೆ, ಸ್ವಾಮಿಯಾಗಿದ್ದಾನೆ, ನೀನು ಅವನಾಗಿಲ್ಲ. ಆದ್ದರಿಂದ ಅಂತಿಷ್ಟು ಹೇಳಿದಾಗ ಭೂಯೇವ ಮತ್ತೊಂದು ಸ್ವಲ್ಪ ತಿಳಿಸ್ರಿ ಅಂತ ಕೇಳ್ತಾ ಇದ್ದಾನೆ. ಏನಂತ, ಯಾಕೆ ಕಾಣಿಸಂಗಿಲ್ಲ ಎಂಬುದನ್ನು ಒಂದು ಸ್ವಲ್ಪ ಹೇಳಿದ ನನಗೆ. ಇಷ್ಟು ನಾವು ಅವನ ಅಧೀನ ಇದ್ದೀವಿ, ಅವನಿಂದ ಭಿನ್ನ ಇದ್ದೀವಿ, ನಮ್ಮ ದೇಹದಲ್ಲಿ ಇದ್ದೀವಿ ಅಂದ್ರೆ ಯಾಕೆ ಕಾಣಿಸೋದಿಲ್ಲ ಅಂತ ಹೇಳ್ರಿ. ಅಲ್ಲೋ ಸೂಕ್ಷ್ಮ ಇದ್ದಾನವ, ಅದಕ್ಕೆ ಕಾಣಿಸಂಗಿಲ್ಲ. ನೆಕ್ಸ್ಟ್ ಏನೀಗ ಹೊಸ ಉತ್ತರ, ನಮ್ಮಲ್ಲೇ ಪರಮಾತ್ಮನಿದ್ರೂ ಕೂಡ ನಮಗೆ ಯಾಕೆ ಕಾಣಿಸುತ್ತಿಲ್ಲ ಅಂದ್ರೆ ಅವನು ಅತ್ಯಂತ ಸೂಕ್ಷ್ಮನಿದ್ದಾನೆ, ಆದ್ರಿಂದ ಕಾಣಿಸುವುದಿಲ್ಲ ಅಂತ ಉತ್ತರ ಕೊಟ್ರೆ, ಹಾಗಾದ್ರೆ ಶ್ವೇತಕೇತು ಅಂತಾನೆ ಈ ಜೀವನ ಸ್ವರೂಪವು ಅತ್ಯಂತ ಸೂಕ್ಷ್ಮವಾಗಿದೆ. ಜೀವನ ಸ್ವರೂಪವು ಅತ್ಯಂತ ಸೂಕ್ಷ್ಮವಾಗಿದ್ದರೂ ಕೂಡ ಜೀವನ ಜ್ಞಾನ ನಮಗೆ ಬರ್ತದೆ, ನಾನು ಅಹಂ ಅಂತನೋ ಜ್ಞಾನ ಬರ್ತದೆ. ಸೂಕ್ಷ್ಮವಾಗಿರುವ ಜೀವನ ಜ್ಞಾನ ಬರ್ಲಿಕ್ಕೆ ಉಂಟು, ಆದ್ರೆ ಸೂಕ್ಷ್ಮನಾದ ಪರಮಾತ್ಮನ ಜ್ಞಾನ ಬರ್ಲಿಕ್ಕಿಲ್ಲ ಅಂದ್ರೆ ಹೇಗೆ ಸಾಧ್ಯ ಅನ್ನೋ ಮುಂದಿನ ಪ್ರಶ್ನೆ. ಅದಕ್ಕೆ ಉತ್ತರವನ್ನ ಕೊಡ್ಲಿಕ್ಕೆ ಮುಂದಿನ ಕಥೆ ಹೇಳ್ತಾರೆ. ಸರಿ, ಸದ್ಯಕ್ಕೆ ಭಾಷ್ಯ ನೋಡ್ರಿ. ಅಭಿಮಾನಿನಃ ಅಸ್ವತಂತ್ರತ್ವಾತ್ ಭೇದೇನ ಜ್ಞಾಯತೆ ಹರೌ ಹರಿಃ ಕಿಮು ಮನುಷ್ಯೇಷು ಶೋಷೋ ಹ್ಯಸ್ಯ ಸ್ವತಂತ್ರತಃ. ಅಭಿಮಾನಿನಃ ಅಸ್ವತಂತ್ರತ್ವಾತ್, ಈ ಆ ವಸ್ತುವಿಗೆ ಅಭಿಮಾನಿಯಾಗಿರುವಂಥವ್ರು ಯಾರಿರ್ತಾರೆ, ಉದಾಹರಣೆಗೆ ವೃಕ್ಷಕ್ಕೆ ಅಭಿಮಾನಿಯಾದ ಜೀವ ಅಸ್ವತಂತ್ರವಾಗಿದೆ. ಭೇದೇನ ಜ್ಞಾಯತೆ ತರೌ, ತರು ಅಂದ್ರೆ ಮರ, ಆ ಮರದಲ್ಲಿ ಭೇದೇನ ಜ್ಞಾಯತೆ, ಮರಕ್ಕೂ ಭಗವಂತನಿಗೂ ಭೇದ ಇದ್ದದ್ದು ಹಾಗೂ ಮರವು ಭಗವಂತನ ಅಧೀನವಾಗಿದೆ ಅಂತನ್ನುವುದು ಎರಡೂ ಕೂಡ ನಮಗೆ ತಿಳಿದು ಬರ್ತದ. ಹರಿಹಿ ಪರಮಾತ್ಮ, ಕಿಮು ಮನುಷ್ಯೇಶು, ಇನ್ನು ಮನುಷ್ಯರಲ್ಲಿ ಏನ್ ಹೇಳಬೇಕು, ಶೋಷಃ ಹಿ ಅಸ್ವಾತಂತ್ರತಃ, ಇವ ಯಾಕೆ ಒಣಗುತ್ತಾನ, ಇವ ಯಾಕೆ ಮರಣ ಹೊಂತಾನ ಅಂದ್ರೆ ಅಸ್ವತಂತ್ರನಾದದ್ದರಿಂದಲೇನೇ. ಇಲ್ಲಂದ್ರ ಪ್ರತಿಯೊಬ್ಬರಿಗೂ ನಮಗೇನದ ಅಂತಂದ್ರೆ ಬದುಕಿರ್ಲೇಬೇಕು ಅಂತ ಆಶಾ ಅದರಿ. ಎಷ್ಟು ಆಶಾ ಅದ ಅಂತಂದ್ರೆ ಲಾಸ್ಟ್ ಡೇವರೆಗೂ ನಾವು ಪ್ರಯತ್ನ ಮಾಡ್ತಿರ್ತೀವಿ, ಇನ್ನೊಂದ್ ಸ್ವಲ್ಪ ಹೆಂಗ್ ಬದುಕೋಣ, ಇನ್ನೊಂದ್ ಸ್ವಲ್ಪ ಹೆಂಗ್ ಬದುಕೋಣ ಅಂತ ತಿಳ್ಕೊಂಡು ಹೇಳಿ. ಆಕ್ಚುಲಿ ಎಲ್ಲಾ ನಟ್ಟು ಬೋಲ್ಟು ಸ್ಕ್ರೂ ಢೀಲಾ ಆಗಿ ಒಂದೊಂದೊಂದೊಂದ ಕಳಚ್ಕೋತ ಹೊಂಟಿರ್ತಾವ, ಕಿವಿ ಕೇಳಿಸ್ತಿರಂಗಿಲ್ಲ, ಕಣ್ಣು ಮಂಜಾಗಿರ್ತಾವ, ಕೈಕಾಲು ಶಕ್ತಿ ಹೋಗಿರ್ತದ, ವೀಲ್ ಚೇರ್ ಮೇಲೆ ಕೂತಿರ್ತೀವಿ. ಇಷ್ಟಾದ್ರೂ ಸಹಿತಕ್ಕ ಬದುಕಬೇಕು ಅಂತಿರ್ತೀವಿ ನಾವು. ಶೋಷ ಅಸ್ವತಂತ್ರತ್ವಾತ್ಮಿ, ಅಸ್ವತಂತ್ರನಾದ್ದರಿಂದ ಮುಗಿದ ಕೆಲಸ. ಯಾವಾಗ ಈ ವ್ಯಕ್ತಿ ಬದುಕಬೇಕು ಅಂತ ಇಚ್ಛಾ ಮಾಡ್ತಾ ನೋಡ್ರಿ, ಆವಾಗ ಅವನ ಸ್ವಾತಂತ್ರ್ಯ ಕಾಣಿಸ್ತದ. ಯಾಕಂದ್ರೆ ಪರಮಾತ್ಮ ಎಂದು ಇಚ್ಛಾ ಮಾಡಿಲ್ಲ ಬದುಕಬೇಕು ಅಂತ ತಿಳ್ಕೊಂಡು ಹೇಳಿ. ಯಾಕೆ ಇಚ್ಛಾ ಮಾಡಿಲ್ಲ ಅಂದ್ರೆ ನಾ ಸಾಯ್ತೀನಿ ಎಂಬುದು ಇಲ್ಲೇ ಇಲ್ಲ ಅವನಿಗೆ, ಅದಕ್ಕೆ ಅವ್ನು ಇಚ್ಛಾ ಮಾಡಂಗಿಲ್ಲ. ನಾವು ಸಾಯ್ತೀವಿ ಅಂತ ಕನ್ಫರ್ಮ್ ಇದರಿಂದ ಬದುಕಬೇಕು ಅಂತ ಇಚ್ಛಾ ಮಾಡ್ತೀವಿ. ಇಷ್ಟ ವ್ಯತ್ಯಾಸ ನಮಗೋದಕ್ಕೂ. ಸರಿ, ಓಕೆ. ಅಭಿಮಾನಿನಃ ಸ್ವತಂತ್ರತ್ವಾತ್ ಭೇದೇನ ಜ್ಞಾಯತೆ ತರೌ ಹರಿಹಿ ಕಿಮು ಮನುಷ್ಯೇಶು ಶೋಷೋ ಅಸ್ಯ ಅಸ್ವತಂತ್ರತಃ. ಸರಿ, ಈಗ ಭಗವಂತನು ಸೂಕ್ಷ್ಮನಾಗಿದ್ದಕ್ಕೆ ಕಾಣ್ತಿಲ್ಲ ಅಂತ ಅನ್ನೋದಕ್ಕೆ ಒಂದು ದೃಷ್ಟಾಂತವನ್ನು ಕೊಡ್ತಾರೆ. ಏನ್ ದೃಷ್ಟಾಂತ ಅಂದ್ರೆ ನ್ಯಗ್ರೋಧ ಫಲಂ ಆಹರೇತಿ ಇದಂ ಭಗವೈತಿ ಭಾಷನ್ ದೃಷ್ಟಾಂತ. ನ್ಯಗ್ರೋಧ ಫಲ ಅಂದ್ರೆ ಏನು ಅಂದ್ರೆ ಇದಕ್ಕೆ ರಾಯರು ಕೊಟ್ಟ ಅವತರಣಿಕ ಓದ್ತೀನಿ. ಏವಂ ಜೀವಸ್ಯ ಸತ್ತಾದಿಪ್ರದ ಪರಮಾತ್ಮೈವ, ಹೀಗೆ ಜೀವನಿಗೆ ಸತ್ತಾದಿಪ್ರದ ಇರುವಿಕೆ ಜ್ಞಾನ ಮೊದಲಾದವುಗಳನ್ನು ಕೊಟ್ಟವನು ಪರಮಾತ್ಮನೇ. ಆದ್ರಿಂದ ಜೀವೇನ ಕುತೋ ನ ಜ್ಞಾಯತೆ, ಜೀವನಿಂದ ಯಾಕೆ ತಿಳಿತಾ ಇಲ್ಲ ಅಂದ್ರೆ ಸೌಕ್ಷ್ಮ್ಯಾತ್, ಬಹಳ ಸೂಕ್ಷ್ಮದ ಅಲ್ರಿ. ವಾಲಾಗ್ರ ಶತಭಾಗಸ್ಯಾಪಿ ಜೀವಾತ್ಮನಃ ಸ್ವಸ್ಯ ಸೂಕ್ಷ್ಮಸ್ಯ ದರ್ಶನಾದಿತಿ ಭಾವೇನ ಭೂಯೇವ ಪೃಷ್ಟ ಪಿತೇವ ವಾಚ. ಒಂದು ಕುದುರೆ ಬಾಲ
ಆ ಬಾಲದ ಕೂದಲು ಅದನ್ನು ಶತಭಾಗ ಮಾಡಿದಾಗ ಎಷ್ಟು ಸೂಕ್ಷ್ಮ ಇರುತ್ತೋ ಅಷ್ಟು ಸೂಕ್ಷ್ಮನಾಗಿರುವಂತಹ ಜೀವನೇ ತಿಳಿತಿರುವಾಗ ಪರಮಾತ್ಮ ಯಾಕೆ ತಿಳಿಬಾರದು ಅಂತ ಕೇಳಿದ್ದಕ್ಕೆ ಈ ದೃಷ್ಟಾಂತವನ್ನು ಕೊಡ್ಲಿಕ್ಕತ್ತಾರ. ನೆಗ್ರೋಧ ಫಲ. ನೆಗ್ರೋಧ ಫಲ ಅಂದ್ರೆ ಏನು? ಆಲದ ಮರ, ದೊಡ್ಡದೊಂದು ಆಲದ ಮರ. ಅತಃ ಪುರಸ್ಥಿತಾತ್ ವೃಕ್ಷಾತ್ ನೆಗ್ರೋಧ ಫಲಂ ವಟಂ ಆಹರೇತ್ಯುವಾಚ ಪಿತಾ. ಆ ಒಂದು ಆಲದ ಮರದೊಂದು ಹಣ್ಣು ತಗೊಂಬಾರು ಅಂತ ಹೇಳಿದ. ಸರಿ ಅಂದವ. ಬರ್ಕೊಂಡ್ರ ನೆಗ್ರೋಧ ಫಲ ಅಂದ್ರೆ ಅಂತ ಹೇಳಿ ಆಲದ ಮರ ತಗೊಂಡ್ ಬಂದ್ಮೇಲೆ ಏನಂದ್ರು ಅಂತಂದ್ರ, ಅಪ್ಪ ಈ ಭಗವೈತಿ ಇದಂ ಭಗವೈತಿ, ಅಪ್ಪ ತಂದಿದ್ದೀನಿ, ಪೂಜರೆ ತಂದಿದ್ದೀನಿ ಅಂತ. ಭಿಂದಿ ಇತಿ, ಒಡಿ ಅಂತಂದ್ರು. ಒಡಿ ಅಂತಂದಾಗ ಭಿಂದಿ ಇತಿ. ಭಿನ್ನಂ ಭಗವೈತಿ, ಒಡೆದಿನಪ್ಪ ಅಂದಾಗ. ಕಿಮತ್ರ ಪಶ್ಯಸಿ ಇತಿ, ಏನ್ ಕಾಣಿಸ್ತಾವ? ಅಣ್ವ್ಯಃ ಇವ ಇಮಾಹ ಧಾನಾಹ, ಏನು ಅಂತಂದ್ರ ಸೂಕ್ಷ್ಮವಾದ ಬೀಜಗಳನ್ನು ಕಾಣ್ತಾ ಇದ್ದೇನೆ. ಆ ಹಣ್ಣಿನಲ್ಲಿ ಸೂಕ್ಷ್ಮವಾದ ಬೀಜಗಳು. ಭಾರಿ ಆಶ್ಚರ್ಯ ಅಲ್ಲ? ಸೃಷ್ಟಿ ಹೆಂಗದ ಅಂತ ದೇವರು ಮಾಡಿದ್ದಾನೆ ಅಂತನ್ನುವುದನ್ನ ಆಮೇಲೆ ತಿಳ್ಕೊಂಡಂತ. ಮೊದಲನೇದು ಸೃಷ್ಟಿ ಎಷ್ಟು ವಿಚಿತ್ರದ ಅಂತಂದ್ರೆ, ಒಂದು ಹಣ್ಣು ಅಂತಂದ್ರೆ, ಈಗ ಉದಾಹರಣೆಗೆ ನೀವು ಒಂದು ಚಿಕ್ಕು ಹಣ್ಣು ತಗೊಂಡ್ರಿ ಅಂತಂದ್ರೆ ಅದ್ರೊಳಗೆ ಮಿನಿಮಮ್ 2 ಬೀಜ ಇರ್ತದೆ. ಮಿನಿಮಮ್ 2, ಜಾಸ್ತಿ ಇರ್ಬೋದು ಅಂತ ಇಟ್ಕೊಳ್ರಿ, 2 ಅಂತೂ ಇರ್ತಾವ. ಅಂದ್ರೆ ಒಂದ್ ಹಣ್ಣಿಗೆ 2 ಮರ ಕೊಡುವಷ್ಟು ಸಾಮರ್ಥ್ಯ ಅದ. ಏನೋ ಒಂದ್ ಹಣ್ಣು 2 ಮರವನ್ನ ಕೊಡ್ತದ. ಅದ ನೀವು ಸೀತಾಫಲ ಹಣ್ಣು ತಗೊಂಡ್ರಿ ಅಂದ್ರೆ ಪ್ರತಿಯೊಂದಕ್ಕೂ ಒಂದ್ ಬೀಜ, ಪ್ರತಿಯೊಂದಕ್ಕೂ ಒಂದ್ ಬೀಜ. ಎಷ್ಟಾದ್ರೂ ವಿಚಾರ ಮಾಡ್ರಿ, ಒಂದು 20-25 ಬೀಜ ನೀವು ಉಗಳಿರಿ ಅಂತಂದ್ರೆ ಆ ಎಲ್ಲ ಬೀಜಗಳು ಕೂಡ ಮರ ಆಗ್ತಾವೋ ಇಲ್ಲ ಗೊತ್ತಿಲ್ಲ, ಆದ್ರೆ ಆ ಎಲ್ಲ ಬೀಜಗಳಿಗೂ ಕೂಡ 25 ಮರ ಹುಟ್ಟಿಸುವ ಸಾಮರ್ಥ್ಯ ಅದ. ವಿಚಾರ ಮಾಡ್ರಿ, 25 ಮರ ಹುಟ್ಟಿದಾಗ ಆ ಮರಗಳಲ್ಲಿ ಒಂದೊಂದು ಟೊಂಗೆಗೆ 25 ಹಣ್ಣು ಆದ್ರೆ ಎಷ್ಟು ಟೊಂಗೆವ, ಎಷ್ಟು ಹಣ್ಣು ಆಗ್ತಾವ? ಇದರಿಂದ ಬೀಜ ಎಷ್ಟು ಹುಡ್ತಾವ, ಮತ್ ಮರ ಎಷ್ಟು ಹುಡ್ತಾವ? ಇದು ಮೊದಲನೇ ಬೀಜದಲ್ಲಿದ್ದ ಸಾಮರ್ಥ್ಯ. ಇದರ ಕೆಪಾಸಿಟಿ ಸುಮ್ನೆ ಲೌಕಿಕ ಹೇಳಿನ ಒಂದು ಹಲ್ಟಿನ. ಯಾಕ ಅಂದ್ರೆ ಈಗ ನೋಡ್ರಿ, ಅಣ್ವ್ಯಾಹ ಧಾನ ಐತಿ ಭಗವೈತ್ಯ ಈ ಇತ್ಯಸಾಮ ಅಂಗ ಏಕಾಂ ಭಿಂದಿ ಇತಿ. ನೋಡು, ಅಷ್ಟೆಲ್ಲ ಬೀಜ ಬೇಡ, ಒಂದು ಬೀಜ ತಗೊಂಡೇ ಮುಂದ ಅದನ್ನ ಒಂದನ್ನು ಹೊಡಿ. ಹೊಡೆದು ಏನ್ ಕಾಣಿಸ್ತದ? ಕಿಮತ್ರ ಪಶ್ಯಸಿ ಇತಿ ನ ಕಿಂಚನ ಭಗವೈತಿ. ಆ ಬೀಜದೊಳಗೆ ನನಗೇನ್ ಕಾಣಿಸಂಗಿಲ್ಲ, ಬೀಜ ಪುಡಿ ಪುಡಿ ಆಗೋಯ್ತು, ಏನ್ ಕಾಣಿಸಂಗಿಲ್ಲ. ಅಲ್ಲೋ ಅದ್ರೊಳಗೆ ಏನಿಲ್ಲ ಅಂತ ಏನ್ ಹೇಳಿ ನೋಡ ಅಂತ. ಬಹಳ ಸೂಕ್ಷ್ಮದ ದೃಷ್ಟಾಂತ, ಬಹಳ ಸೂಕ್ಷ್ಮದ, ಗಮನಿಸ್ರಿ ಎಲ್ಲಾರು. ಒಂದು ಬೀಜ ಇತ್ತು, ಆ ಬೀಜವನ್ನ ಮೊದಲು ಹಣ್ಣಿತ್ತು, ಹಣ್ಣು ಹೊಡೆದ 100 ಬೀಜಗಳು ಕಾಣಿಸಿದ್ವು. ಒಂದು ಬೀಜ ತಗೊಂಡ, ಬೀಜವನ್ನ ಕುಟ್ಟಿದಾಗ ಸೀಳಿದ್ರೆ ಒಳಗಡೆ ಏನಿಲ್ಲ. ಎರಡು ಹೋಲ್ ಮಾಡಿದ್ರೆ 4 ಹೋಲ್ ಮಾಡಿದ್ರೆ ಏನಿಲ್ಲ. ಏನದ ಒಳಗ ಅಂತ ಕೇಳಿದ, ಏನಿಲ್ಲ ಅಂತಂದ. ತಪ್ಪು ಅಂದ ಅಪ್ಪ. ಯಾಕೆ ತಪ್ಪಂದ? ತಮ್ ಹೋವಾಚ ಎಂಬೈ ಸೌಮ್ಯ ಈತ ಅಣಿಮಾನಂ ನೆಲೆ ಭಾಯಸೆ. ಯಾಕ? ಅದರೊಳಗೆ ಅತ್ಯಂತ ಸೂಕ್ಷ್ಮವಾಗಿರುವ ವೃಕ್ಷ ಜೀವ ಇದೆ, ನಿನಗೆ ಕಾಣಿಸುತ್ತಿಲ್ಲ. ಇದರಲ್ಲದ ವೃಕ್ಷ ಜೀವ ಆ ಬೀಜದಲ್ಲಿ ಇದೆ. ಒಂದು ವೇಳೆ ವೃಕ್ಷ ಜೀವ ಇರ್ಲಿಲ್ಲ ಅಂತಾದ್ರೆ ಆ ಬೀಜದಲ್ಲಿ ಏನ್ರಿ, ಆ ಮರ ಹುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಶೂನ್ಯದಿಂದ ಹುಟ್ಟುತ್ತದ ಎಲ್ಲಾದ್ರೂ? ವಿಚಾರ ಮಾಡ್ರಿ. ನೀವು ಹುಟ್ಟಿದಾಗ ಏನೂ ಇಲ್ಲ ಅಂತ 0 ಅಂತ ಅರ್ಥದಕ್ಕೆ. ಶೂನ್ಯದಿಂದ ಬೀಜ ಹುಟ್ಟಿದೆ ಅಂತ ಒಪ್ಕೋಬೇಕು. ಅದು ಬೀಜವಾಗಿ ಶೂನ್ಯದ ಅಂತ. ಹಂಗಾರೆ ನಾಳೆ ಎಲ್ಲ ಏನಾಗ್ತದೆ ಅಂದ್ರೆ ಶೂನ್ಯ ಸಿದ್ಧಾಂತ ಆಗ್ತದೆ. ಚಾನ್ಸ್ ಇಲ್ಲ. ಅಂದ್ಮೇಲೆ ಏನ್ ಅವಕಾಶ ಅದ ಅಂತ ಕೇಳಿದ್ರೆ, ಏನ್ ಅವಕಾಶ ಅದ? ಒಳಗಡೆಗೆ ಒಂದು ಜೀವ ಅದ. ಆ ಜೀವ ಎಷ್ಟು ಸೂಕ್ಷ್ಮದ ಅಂತಂದ್ರ ಬೀಜ ಒಡೆದು ನೀನು ಓಪನ್ ಮಾಡಿ ನಿಂತ್ಕೊಂಡಿದ್ರು ನಿನಗ ಕಾಣಿಸ್ವಲ್ತಾಗ್ಯದ. ಪರಮಾತ್ಮ ಹೆಂಗಿದ್ದಾನಪ್ಪ? ಪರಮಾತ್ಮ ಹೆಂಗಿದ್ದಾನ? ಒಳ್ಳೆ ದೃಷ್ಟಾಂತ ಕೊಟ್ಟಿದ್ದಾರೆ. ನೆಗ್ರೋಧ ಫಲಮಾಹರೇತಿ. ತಗೊಂಬ ಹೋಗಪ್ಪ, ಒಂದು ಆಲದ ಮರದ ಬೀಜ ಹಣ್ಣು ತಗೊಂಬ. ಇದಂ ಭಗವೈತಿ, ತಂದಿನ ಸ್ವಾಮಿ ಹಣ್ಣು. ಭಿಂದಿ ಇತಿ, ಒಡಿ ಏನಾಗ್ತದ? ಭಿನ್ನಂ ಭಗವೈತಿ, ಬಿಂದು ಬಡದ ಏನಾಗ್ತದೆ? ಕಿಮತ್ರ ಪಶ್ಯಸಿ, ಏನ್ ಕಾಣ್ತದ? ಅಣ್ವೈವ ಇಮಾಹ ಧಾನಾಹ, ಸಣ್ಣ ಬೀಜಗಳು ಕಾಣ್ಲಿಕತ್ತೀನಿ. ಇತ್ಯಸಾಮ ಅಂಗ ಏಕಾಂ ಭಿಂದಿ ಇತಿ, ಒಂದು ಕೊಡಿಪ. ಭಿನ್ನ ಇತಿ ಭಿನ್ನ ಭಗವೈತಿ, ಒಡೆದಿನ ಸ್ವಾಮಿ ಅಂದ. ಕಿಮತ್ರ ಪಶ್ಯಸಿ ಇತಿ, ಏನ್ ಕಾಣ್ತಿ? ನ ಕಿಂಚನ ಭಗವೈತಿ, ಏನು ಇಲ್ಲ. ಹೇ ತಮ್ ಹೋವಾಚ ಎಂ ವೈ ಸೌಮ್ಯ ಇತಿ ತಣಿಮಾನಂ ನ ನಿಭಾಲಯಸೆ. ಒಂದು ಸೂಕ್ಷ್ಮವಾದದ್ದನ್ನು ನೀ ಕಾಣ್ತಿಲ್ಲ. ಏತಸ್ಯ ವೈ ಸೌಮ್ಯ ಏಷೋ ಸೌಮ್ಯ ಏಷಃ ಅಣಿಮ್ನಃ ಏವಂ ಮಹಾನ್ಯಗ್ರೋಧಸ್ತಿಷ್ಠತಿ. ಅವನು ಸೂಕ್ಷ್ಮವಾಗಿರುವಂತಹ ಒಳಗಿರುವುದರಿಂದಲೇನೆ ಮಹಾನ್ಯಗ್ರೋಧ, ದೊಡ್ಡದಾದ ಮರ ನಿಂತ್ಕೊಂಡದ್ದು. ಅದು ಜೀವ, ಅದು ಸೂಕ್ಷ್ಮ ಜೀವ. ಶ್ರದ್ಧಸ್ವ ಸೌಮ್ಯೇತಿ, ಕಾಣಿಸದೇ ಇದ್ರೂ ಕೂಡ ನೀನೇನ್ ಮಾಡಬೇಕು? ಶ್ರದ್ಧೆ ಪಡಬೇಕು. ಅದಕ್ಕೆ ಹೇಳಿದ್ರು
ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ ರಾಯರಿಗೆ. ಏನು ಸರಿ, ಇಲ್ಲಿ ಪರಮಾತ್ಮಂದ ಏನ್ ಬರ್ಲೇ ಇಲ್ಲಲ್ಲ, ಬರೀ ಜೀವದ ಅಂತ ಆತಲ್ಲ ಅಂತ ಪ್ರಶ್ನೆ ಬಂತೀಗ. ಅದಕ್ಕೆ ರಾಯರ ಅಂತಾರೆ, ಅತ್ರ ವೃಕ್ಷ ಪ್ರಪಂಚ ಬರ್ದಿಟ್ಕೊಳ್ರಿ. ಏನ್ ಬರ್ಕೋಬೇಕು, ಈ ದೃಷ್ಟಾಂತದಲ್ಲಿ ಇದ್ದದ್ದು ಏನು ಅಂತ ಬರ್ದಿಟ್ಕೊಳ್ರಿ. ವೃಕ್ಷ ಎಂಬುದು ಪ್ರಪಂಚದಂತೆ. ವೃಕ್ಷವೆಂದರೆ ಪ್ರಪಂಚ. ಫಲ ಅಂದ್ರೆ ಶರೀರ, ಬರ್ಕೊಳ್ರಿ. ಫಲ ಅಂದ್ರೆ ಶರೀರ, ಶರೀರ. ಬೀಜಗಳು ಅಂದ್ರೆ ಜೀವ. ಬೀಜಗಳು ಅಂದ್ರೆ ಜೀವ. ಇನ್ ನೆಕ್ಸ್ಟ್, ಅದರ ಒಳಗಿರುವಂತಹ ಸೂಕ್ಷ್ಮವಾದದ್ದು ಅಂದ್ರೆ ಪರಮಾತ್ಮ. ಈಗ ದೃಷ್ಟಾಂತ ಸರಿ ಹೋತ್ ನಮಗೀಗ. ಸರಿ ಆಯ್ತಾ? ಬರ್ಕೊಂಡ್ರ? ಸೂಕ್ಷ್ಮವಾದ ಜೀವ ಅಂತ ತಿಳ್ಕೊಂಡು ಬರ್ಕೊಂಡ್ರ? ಓಕೆ, ಸರಿ. ಜೀವ ಇಲ್ಲಿ ಮರ ಎಂದ್ರೆ ಪ್ರಪಂಚ, ಅದರೊಳಗಿನ ಹಣ್ಣು ಎಂದ್ರೆ ಈ ಶರೀರ, ಅದರೊಳಗಿದ್ದ ಬೀಜ ಅಂದ್ರೆ ಜೀವ, ಅದರೊಳಗಿರುವಂತಹ ಸೂಕ್ಷ್ಮವಾದದ್ದು ಅಂದ್ರೆ ಪರಮಾತ್ಮ ಅಂತ ಇಷ್ಟಿಸಿದ್ದಾರೆ. ಮುಂದೆ ನೋಡ್ರಿ. ಸ ಯೇಷೋ ಅಣಿಮ ಐತದಾತ್ಮ್ಯವಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ. ನೋಡಪ್ಪ, ಅವನೇ ಪರಮಾತ್ಮ. ಅವನು ಸರ್ವೋತ್ತಮನಾಗಿದ್ದಾನೆ, ಜ್ಞಾನರೂಪದವನಾಗಿದ್ದಾನೆ, ಸೂಕ್ಷ್ಮ ಜ್ಞಾನದ ತಿಳಿಯುವಂತವನಾಗಿದ್ದಾನೆ. ಅವನ ಅಧೀನವಾಗಿದೆ ಈ ಜಗತ್ತೆಲ್ಲವೂ. ಅವನು ಜ್ಞಾನಾನಂದ ಪೂರ್ಣ, ಅವನ ಸ್ವಾಮಿ, ನೀನ್ ಅವನಲ್ಲ, ಆದ್ರಿಂದ ಅಹಂಕಾರ ಪಡಬೇಡ ಅಂತ ಇಷ್ಟು ಹೇಳಿದ್ರು. ಹೇಳಿದ್ಮೇಲೆ ಮತ್ತಂದ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತು. ಮತ್ತೊಂದು ಸ್ವಲ್ಪ ಹೇಳ್ರಿ. ಏನು ಅವೇನಂತಾನ? ಹೌದು, ಅವನಿಂದ ನಿರ್ಮಾಣವಾಗುವಂತಹ ಈ ವಟವೃಕ್ಷ ಕಾಣಿಸ್ತಾ ಇದೆ, ಬೀಜದ ಒಳಗಿದ್ದಾನ ಪರಮಾತ್ಮ, ಒಪ್ಪುಕೊಂಡೆ. ಅವನಿಂದ ನಿರ್ಮಾಣವಾಗುವಂತಹ ಈ ಕಾರ್ಯ ಇದು ಕಾಣಿಸ್ತದ ಅಂದ್ರೆ ಅವನು ಕಾಣಿಸ್ಬೇಕಲ್ಲ ಅಂತ ಪ್ರಶ್ನೆ ಉಂಟು. ಕಾರ್ಯ ಕಾರಣ ಭಾವವನ್ನು ಹೇಳ್ತಿದ್ದೀರಿ. ಕಾರ್ಯ ಕಾಣ್ತದ ಅಂದ್ಮೇಲೆ ಕಾರಣ ಯಾಕೆ ಕಾಣಬಾರದು? ಉದಾಹರಣೆಗೆ ಘಟ ಅಂತ ಇಟ್ಕೊಳ್ರಿ. ಘಟವೆಂಬುದನ್ನ ಕಾರ್ಯ ಅಂತ ತಿಳ್ಕೊಂಡ್ರೆ ಅದಕ್ಕೆ ಕಾರಣವಾಗಿರುವಂತಹ ದಂಡ ಅದು ನಮಗೆ ಕಾಣಿಸ್ತದ, ನಿಮಿತ್ತ ಕಾರಣವಾದದ್ದು. ಅಥವಾ ಮೃತ್, ಮಣ್ಣು, ಉಪಾದಾನ ಕಾರಣ, ಅದು ಮಣ್ಣು ಕಾಣಿಸ್ತದ. ಹಾಗಾದರೆ ಉಪಾದಾನ ಕಾರಣವೆನಿಸಿದ ಮಣ್ಣು ಘಟ ಕಂಡಾಗ ಕಾಣುತ್ತದೆ, ನಿಮಿತ್ತ ಕಾರಣವೆನಿಸಿರುವಂತಹ ದಂಡ ಕಾಣುತ್ತದೆ. ಹಾಗಿದ್ರೆ ಈ ಜಗತ್ತು ಇದು ಕಾರ್ಯ ಅನ್ನೋದಾದ್ರೆ ಇದಕ್ಕೆ ಕಾರಣೀಭೂತನಾಗಿರುವಂತಹ ಪರಮಾತ್ಮ ಯಾಕೆ ಕಾಣಬಾರದು? ಮತ್ ಪ್ರಶ್ನೆ. ಮತ್ತೊಂದು ದೃಷ್ಟಾಂತ ಕೊಡ್ತೀನಿ ಬಾ ಅಂತ ಹೇಳಿ ಹೊರಡ್ತಾರೆ. ತಳಗ ಭಾಷ್ಯ ಓದ್ರಿ ಮೊದಲು. ಜ್ಞಾಯತೆ ನ ಕಥಂ ಸ್ವಸ್ಮಿನ್ ಸೂಕ್ಷ್ಮೇ ಜ್ಞಾತೆ ಪರೋ ಹರಿ. ಹಿಂದಿನ ಪ್ರಶ್ನೆ ಭಾಷ್ಯ ಇದು. ಜ್ಞಾಯತೆ ಕಥಂ ನ ಕಥಂ ಜ್ಞಾಯತೆ, ಯಾಕೆ ತಿಳಿಯೋದಿಲ್ಲ? ಸೂಕ್ಷ್ಮ ಇದ್ದಾನ. ಸ್ವಸ್ಮಿನ್ ಜ್ಞಾತೆ ಸೂಕ್ಷ್ಮೇ, ನಾನು ಅತ್ಯಂತ ಸೂಕ್ಷ್ಮನಿದ್ದೀನಿ. ಸ್ವಸ್ಮಿನ್ ಸೂಕ್ಷ್ಮೇ ಜ್ಞಾತೆ ಸತಿ, ಈ ಜೀವನ ಸ್ವರೂಪವು ಅತ್ಯಂತ ಸೂಕ್ಷ್ಮವಾಗಿದೆ, ತಿಳಿದು ಬರ್ತಾ ಇದೆ. ಹಿಂಗಿದ್ದಾಗ ತತ್ರಸ್ಥಃ ಪರೋಹರಿಹಿ ಕಥಂ ನ ಜ್ಞಾಯತೆ, ಅಲ್ಲೇ ಇರುವಂತಹ ಪರಮಾತ್ಮ ಯಾಕೆ ತಿಳಿಯುವುದಿಲ್ಲ ಅಂದ್ರೆ ಇತಿ ಪೃಷ್ಟ. ಈ ಪ್ರಶ್ನೆ ಕೇಳಿದಾಗ ಪೃಷ್ಟ ಸನ್ ತಮ್ ಆಹ ಉದ್ದಾಲಕ ಸುತಂ, ಆಗ ಉದ್ದಾಲಕರು ತಮ್ಮ ಮಗನಿಗೆ ಹೇಳ್ತಾರೆ, ವಟಬೀಜೆ ಯಥಾ ಸೂಕ್ಷ್ಮೇ, ವಟಬೀಜದಲ್ಲಿ ಅತ್ಯಂತ ಸೂಕ್ಷ್ಮವಾದ ಮಹಾನ್ ನ್ಯಗ್ರೋಧ ಭಾವಯುಕ ದೊಡ್ಡ ಮರ ಆಗುವಂತಹ ಸಾಮರ್ಥ್ಯ ಇರುವ ನ ದೃಶ್ಯತೆ ಅಭಿಮಾನಿ, ಅದಕ್ಕೆ ಅಭಿಮಾನಿ ಜೀವನೇ ಕಾಣೋದಿಲ್ಲ. ಹೆಂಗೋ ಏವಂ ಸಹ ಜೀವಗತೋ ಹರಿ, ಅದೇ ರೀತಿಯಾಗಿ ಜೀವನಲ್ಲಿದ್ದ ಪರಮಾತ್ಮನು ಕೂಡ ಕಾಣುವುದಿಲ್ಲ. ಸರಿ ಆಯ್ತಾ? ಅದಕ್ಕೆ ಭಾಷ್ಯ ಬರೆದ ಆಚಾರ ಮುಂದ. ಈಗೇನು ಕಾರ್ಯ ಕಾಣಿಸ್ತದ, ಕಾರಣ ಕಾಣಿಸ್ವಲ್ತಲ್ಲ ಅಂದ್ರೆ ಒಂದು ದೃಷ್ಟಾಂತ ಹೇಳ್ತಡಿ ಅಂದ್ರು. ಏನು? ಏನಪ್ಪಾ, ಒಂದ್ ಕೆಲಸ ಮಾಡು, ಲವಣಮೇತದ ಉದಕ್ಕೆ ಅವಧಾಯ, ಒಂದಿಷ್ಟು ಉಪ್ಪು ತಗೊಂಬ. ತಂದೆ ಅಪ್ಪ, ನೀರ್ನೇ ಹಾಕು ಅಂದ್ರು. ಹಾಕಿದೆ. ಒಂದ್ ಭಾಂಡಿ ನೀರು, ಒಂದ್ ಚುರುಪ್ ತಗೊಂಬಂದ್ ಹಾಕಿದೆ. ಕೈ ಆಡಿಸಿದೆ. ಸರಿ ಇಟ್ಬಿಡು ಅಂತ ಹೇಳ್ಬಿಟ್ರು. ಲವಣಮೇತದ ಅವಧಾಯ ಅಥ ಮಾ ಪ್ರಾತರ್ ಉಪಾಸೀಧತ್, ಬೆಳಿಗ್ಗೆ ಬಾ ಅಂದ್ರು. ಭಾಂಡಿ ಒಳಗೆ ನೀರು, ನೀರ್ನಾಗ ಉಪ್ಪು ಹಾಕಿ ಬೆಳಿಗ್ಗೆ ಬಾ ಅಂದ್ರು. ಬಂದೆ. ಇತಿ ತಥಾ ಸಹ, ಅವ ಬಂದು ಅಪ್ಪ ಬಂದೀನಿ ಅಂದ. ತಥಾ ಚಕಾರ ತಮ್ ಹೋವಾಚ ಯದ್ದೋಷ ಲವಣಮೇತದುದಕೆ ಅವಧಾಹ ಅಂಗ ತದಾಹರೇತಿ ತದ್ಧಾ ಅವಮೃಶ್ಯನ ವಿವೇದ. ಆ ಭಾಂಡಿ ತಗೊಂಬಪ್ಪ ಅಂದ್ರು. ತಗೊಂಬಂದ. ನಿನ್ ರಾತ್ರಿ ಉಪ್ಪು ಹಾಕಿದ್ದೆಲ್ಲ ಭಾಂಡ್ಯಾಗ, ಅದನ್ನ ತೆಗೆದು ತೋರ್ಸು ಅಂತಂದ್ರಿ. ಅವ್
ಇದ್ರೊಳಗ ಅಪ್ಪ ಶಾಣೆನೋ ಮಗ ಶಾಣೆನೋ ಗೊತ್ತಿಲ್ಲ ಹ್ಮ್ ನಿನ್ನೆ ಎದಕ್ಕೆ ದೃಷ್ಟಾಂತ ಹೆಂಗ್ ಕೊಡ್ಲಿಕ್ಕೆ ಅಂದ್ರೆ ಕಾರಣ ಕಂಡಿರಬಾರದು ಕಾರ್ಯ ಕಾಣ್ತಿರ್ಬೇಕು ಅದನ್ನ ದೃಷ್ಟಾಂತ ಕೊಡ್ಲಿಕ್ಕೆ ಈಗ ಹಾ ಅದು ಲವಣ ಹಾಕಿಟ್ಟಿದ್ಯಲ್ಲಪ್ಪ ಉಪ್ಪು ಹಾಕಿಟ್ಟಿದ್ಯಲ್ಲ ಅದನ್ನ ತೆಗಿ ಅಂದ್ರು ಅಯ್ಯಯ್ಯ ಕೈ ಹಾಕಿದ ಪಾಪ ಹುಡುಗ ಶಣೆ ಇದ್ದವ ಬಾಂಡ್ಯಾಗ ನೀರಿನ ಕೈ ಹಾಕಿದ ಸಿಗ್ಲಿಲ್ಲ ಸಿಗದೇ ಇದ್ದಾಗ ನನಗೆ ಗೊತ್ತಿಲ್ಲ ಅಂದ ಯಥಾ ವಿಲೀನಂ ಏವ ಅಂಗ ಅಸ್ಯ ಅಂತಾರಾಚ ಮೇತಿ ನೋಡು ಅದು ಒಳಗೆ ವಿಲೀನ ಆಗ್ಬಿಟ್ಟ ತಲೆಗೆ ಸುಳಕ್ ಹೋಗ್ಬೇಡ ಕುಡಿ ಒಂಚೂರು ಆಚಮ್ ಮಾಡು ಅಂದ ಕುಡಿದ್ರು ಹೆಂಗದ ಕಥಮಿತಿ ಲವಣಮಿತಿ ಕೊನೆ ಭಾಗ ಎಲ್ಲೋ ಒಂದು ಪೂರ್ವ ದಿಕ್ಕಿನ ಭಾಗ ಕುಡಿ ಅಂದ್ರು ಕುಡಿದ್ರು ಉಪ್ಪದ ಅಂದ್ರು ಮಧ್ಯಾದಾಚ ಮೇತಿ ಮಧ್ಯದ ಕುಡಿ ಅಂದ್ರು ನಡುವಿನ ಕುಡಿದ್ರು ಅಂತ್ಯಾದಾಚ ಮೇತಿ ಕೊನಿದ್ ಕುಡಿ ಅಂದ್ರು ಕೊನಿದ್ ಕುಡ್ದವ ಕಥಮೇತದಿತಿ ಲವಣಮಿತಿ ಅಭಿಪ್ರಾಸ್ಯತ್ ಅದಕ್ಕ ಹೆಂಗ ಹೆಂಗ ಅಂತ ಕೇಳಿದಾಗ ಎಲ್ಲ ಉಪ್ಪು ಉಪ್ಪದ ಅಂತ ಕೇಳಿದ್ರು ಕೇಳ್ತಿಲ್ಲ ಅಂತ ಹೇಳಿದ್ದು ಹಾ ಏನದು ಅಭಿಪ್ರಾಸ್ಯ ಆ ನೀರ್ ಚಲಿ ಬಾ ಹೋಗು ಅಂತ ಹೇಳಿದ್ರು ಚಲಿ ಬಿಟ್ರ ಅವಂಗ ಅಭಿಪ್ರಾಸ್ಯ ಅಥಮ ಉಪಾಸಿ ದತ್ತ ಬಂದ ಇತಿ ತದ್ಧ ತಥಾ ಚಕಾರ ತತ್ ಸಂವರ್ತತೆ ಅದಕ್ಕೆ ಹೇಳಿದ್ರು ನೀ ಚಲಿದಾಗ ಏನ್ ಕಾಣಿಸ್ತು ಎಲ್ಲಾ ಕಡೆಗೂ ಉಪ್ಪು ನೀರದಂತ ಕಾಣಿಸ್ತಿಲ್ಲ ನಿನಗೆ ಎಲ್ಲ ಗೊತ್ತಾತಿಲ್ಲೋ ಅದಕ್ಕಂದ್ರು ನಾಪಗತಂ ಹೋಗಿಲ್ಲ ಮತ್ತೆ ಎಲ್ಲಿ ಉಪ್ಪು ಕೂಡ ಅದಕ್ಕ ತಂ ಹೋವಾಚ ಅತ್ರ ವಾವ ಕಿಲನ ಸೌಮ್ಯ ಏತ ಮಣಿಮಾನಂ ನ ನಿಲಭಾಯಸೆ ನಿಭಾಲಯಸೆ ಅತ್ರೈವ ಕಿಲೇತಿ ಹೆಂಗ ಉಪ್ಪು ಅಲ್ಲೇ ಇದ್ರೂ ಕೂಡ ನಿನಗೆ ಕಾಣಿಸ್ವಲ್ತೋ ಅದರಂತೆ ಪರಮಾತ್ಮ ಇಲ್ಲೇ ಇದ್ರೂ ಕೂಡ ಅವನು ನಿನಗೆ ಗೊತ್ತಾಗವಲ್ಲ ಜ್ಞಾನ ಮತ್ತೊಂದು ದೃಷ್ಟಾಂತ ಬಹಳ ಚಂದ ದೃಷ್ಟಾಂತ ಇದು ಬಹಳ ಚಲೋ ಎಕ್ಸ್ಪೀರಿಯನ್ಸ್ ರೀ ಆಕ್ಚುಲಿ ಅವ್ರು ಏನ್ ಮಾಡ್ಬೇಕಾಗಿತ್ತು ಹಾಲ್ನಾಗ ಸಕ್ರೆ ಹಾಕ್ಬೇಕಾಗಿತ್ತು ಖರೆ ಅಂದ್ರೆ ಹಾಲ್ನಾಗ ಸಕ್ರೆ ಹಾಕಿ ಬೆಳಗ್ಗೆ ಎದ್ದು ತಗೋ ಕುಡಿ ಅಂತ ಹೇಳ್ಬೇಕಾಗಿತ್ರಿ ಆದ್ರೆ ಹಾಲು ಬೆಳತನಕ ಹಂಗ ಇಟ್ಟಿದ್ರೆ ಸಕ್ರೆ ಹಾಕಿ ಎಲ್ಲರ ಒಡೆದು ಪಡೆದು ಹೋಗಿದ್ರೆ ಕಷ್ಟ ಅದಕ್ಕೆ ವಿಕಾರ ಆಗ್ತದೆ ಅದಕ್ಕೆ ವಿಕಾರ ಆಗಬಾರದು ಅಂತ ಅನ್ನೋದಕ್ಕ ನೀರ್ನಾಗ ಉಪ್ಪು ಹಾಕಿಟ್ರೆ ಅದು ವಿಕಾರ ಆಗೋದಿಲ್ರಿ ಅದಕ್ಕೆ ಉಪ್ಪಿನಕಾಯಿಗೆ ಉಪ್ಪು ಹಾಕಿಟ್ರೆ ವರ್ಷಗಟ್ಲೆ ಚಲೋ ಇರ್ತದೆ ನೋಡ್ರಿ ಹಂಗೆ ಅದಕ್ಕೆ ಉಪ್ಪಿನಕಾಯಿ ಉಪ್ಪು ಹಾಕಿಟ್ಟು ಕಾಯಿ ಅಂತ ಅರ್ಥದ ಎಷ್ಟು ಉಪ್ಪು ಹಾಕಿದ್ರೆ ಅಷ್ಟು ಚಲೋ ಇರ್ತದೆ ಉಪ್ಪಿನಕಾಯಿ ಉಪ್ಪಿರುವ ಕಾಯಿ ಅಂತ ಅರ್ಥ ಹಂಗ ಹಾಕಿದ್ಕೊಳ್ಳಿ ಏನಾಯ್ತು ಅಂತಂದ್ರ ಎಲ್ಲಿ ಕುಳಿದು ನೋಡಿದ್ರು ಇತ್ತು ಕಾರ್ಯವೆನಿಸಿರುವಂತಹ ಲವಣ ರಸ ಕಾಣ್ತಾ ಇದೆ ಕಾರ್ಯವೆನಿಸಿರುವಂತಹ ಲವಣ ರಸವು ಕಾಣ್ತಾ ಇದ್ರು ಕಾರಣವೆನಿಸಿರುವಂತಹ ಲವಣ ಕಾಣ್ತಿಲ್ಲ ಇದು ದೃಷ್ಟಾಂತ ಸ್ಥೂಲಮತೀನ ಸರಳ ತಿಳಿಲಿ ಅನ್ನೋದಕ್ಕಾಗಿ ಹೇಳಿಕೊಟ್ಟಿದ್ದಾರೆ ಸರಿ ಆಯ್ತಾ ನೋಡ್ರಿ ಸ ಏಷೋ ಅಣಿಮ ಐತದಾತ್ಮ್ಯಮಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತು ಇತಿ ತಥಾ ಸೌಮ್ಯ ಇತಿ ಹೋವಾಚ ಅಲ್ಲ ನೀವೆಲ್ಲ ದೃಷ್ಟಾಂತ ಹೇಳಿಕೊಟ್ರಿ ನಾವು ಭಗವಂತನ ಅಧೀನ ಇದ್ದೀವಿ ಭಗವಂತನಿಂದಲೇ ಈ ಜಗತ್ತಾಗ್ತದೆ ಭಗವಂತ ಇಲ್ಲೇ ಇದ್ರು ನಮಗೆ ತಿಳಿತಿಲ್ಲ ಇಷ್ಟೆಲ್ಲ ವಿಷಯವನ್ನ ನೀವು ಹೇಳ್ಕೊಟ್ಟಿರಿ ಇದೆಲ್ಲವೂ ನಾವು ತಿಳಿದುಕೊಳ್ಳೋದು ಹೆಂಗ ನಾವ್ ಹೆಂಗ್ ತಿಳ್ಕೋಬೇಕು ಗುರು ಉಪದೇಶದಿಂದ ತಿಳ್ಕೊಳ್ಬೇಕು ಇದಕ್ಕೆ ತಿಳಿಸ್ಲಿಕ್ಕೆ ಗುರುಗಳೇ ಬೇಕೇ ಹೊರತಾಗಿ ಪ್ರತ್ಯಕ್ಷದಿಂದಲೋ ನಿನ್ನ ಅನುಭವದಿಂದಲೋ ನೀನು ತಿಳಿಯಲಾರಿ ಇದಕ್ಕೆ ಸರಿಯಾಗಿ ವ್ಯವಸ್ಥಿತವಾಗಿ ತಿಳಿಸ್ಬೇಕು ಅಂದ್ರೆ ಗುರುಗಳೇ ಬೇಕು ಅದಕ್ಕೆ ಮುಂದೊಂದು ದೃಷ್ಟಾಂತ ಗುರುಗಳ ದೃಷ್ಟಾಂತ ಮುಂದೆ ಕೊಡ್ತಾನೆ ಈಗ ಭಾಷ್ಯ ನೋಡ್ರಿ ಕಥಂ ದೃಶ್ಯೇತ ತತ್ ಶಕ್ತಿ ಪೃಥಕ್ ತಸ್ಯ ಹ್ಯದರ್ಶನೇ ಅವನ ಶಕ್ತಿ ಕಾಣಿಸ್ತದ ಅವ ಕಾಣಿಸಂಗಿಲ್ಲ ಅಂದ್ರೆ ಹೆಂಗ್ರಿ ಕಥಂ ದೃಶ್ಯೇತ ತತ್ ಶಕ್ತಿ ತತ್ಶಕ್ತಿ ದೃಶ್ಯೇತ ಕಥಂ ಅವನ ಶಕ್ತಿ ಕಾಣಿಸ್ತದೆ ಹೆಂಗ ಪೃಥಕ್ ತಸ್ಯ ಅದರ್ಶನೆ ಅವನು ಪ್ರತ್ಯೇಕ ಕಾಣಿಸದೇ ಇದ್ದಾಗ ಕುಂಭಾರ ಕಾಣದೇ ಇದ್ರೆ ಗಡಿಗೆ ಮಾತ್ರ ಕಾಣ್ತದೆ ಅಂದ್ರೆ ಹೆಂಗಾಗ್ಬೇಕು ಹೇಳೋಣ ಅಂತ ಕುಂಬಾರನೂ ಕಾಣಬೇಕು ಅವ ಮಾಡುವಂತ ಗಡಿಗೆ ಕಾಣಬೇಕು ಕುಂಬಾರ ಕಾಣಂಗಿಲ್ಲ ಬರೀ ಗಡಿಗೆ ಅಷ್ಟೇ ಹಿಂಗ್ ಟನ್ 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 ಬಂದಿರ್ತಾವ ಅಂತಂದ್ರೆ ಹಂಗೇನಿಲ್ಲ ಯಥಾ ಇತಿ ಭಾವಯುತಂ ಪ್ರಾಹ ಪುತ್ರ ಮುದ್ದಾಲಕಂ ಪುನಃ ಈ ಅಭಿಪ್ರಾಯದಲ್ಲಿ ಕೇಳುವಂತಹ ಮಗನಿಗೆ ಉತ್ತರ ಕೊಡ್ತಾನೆ ಯಥಾ ಸುಲವಣಂ ವ್ಯಾಪ್ತಂ ರಸದೃಷ್ಟೌ ನ ದೃಶ್ಯತೆ ಯಥಾ ಯಾವ ರೀತಿಯಾಗಿ ಅಪ್ಸು ನೀರಿನಲ್ಲಿ ಲವಣಂ ವ್ಯಾಪ್ತಂ ಉಪ್ಪು ವ್ಯಾಪಿಸಿಕೊಂಡದ ರಸದೃಷ್ಟೌ ನ ದೃಶ್ಯತೆ ರಸ ಕಾಣಿಸ್ತದ ಉಪ್ಪು ಕಾಣಿಸಂಗಿಲ್ಲ ಏವಂ ಚೇತನಗೋ ವಿಷ್ಣು ಇದೇ ರೀತಿಯಾಗಿ ಚೇತನಲ್ಲಿರುವಂತಹ ವಿಷ್ಣು ತದ್ಭಿನ್ನೋಪಿ ನ ದೃಶ್ಯತೆ ಅವನಿಂದ ಭಿನ್ನನಾಗಿರುವಂತಹವನು ಕಾಣಿಸುವುದಿಲ್ಲ ಸರಿ ಆಯ್ತಾ ದೃಷ್ಟಾಂತಿ ಯಾವ್ದಾಯ್ತು ಅಂತ ತಿಳ್ಕೊಂಡು ಕಾರ್ಯಕಾರಣ ಸಂಬಂಧವನ್ನು ಇಟ್ಟುಕೊಂಡು
ಭಗವಂತನ ಶಕ್ತಿ ಕಾಣ್ತದೆ, ಭಗವಂತ ಕಾಣುವುದಿಲ್ಲ. ಉಪ್ಪು ನೀರಿನಲ್ಲಿ ಹಾಕಿದಾಗ ಅದು ಅಲ್ಲೇ ಇರ್ತದೆ, ಆದ್ರೆ ರಸ ಮಾತ್ರ ಗೊತ್ತಾಗ್ತದೆ, ಅವನಿಗೆ ಗೊತ್ತಾಗುವುದಿಲ್ಲ. ಒಂದು ಆಲದ ಮರದ ಹಣ್ಣನ್ನ ತಂದು ಅದರ ಒಡೆದು ಅದರೊಳಗಿನ ಬೀಜವನ್ನ ತೆಗೆದು ಒಡೆದಾಗ ಒಳಗಿರುವಂತಹ ಸೂಕ್ಷ್ಮ ಜೀವ ಕಾಣಿಸುವುದಿಲ್ಲ, ಹೆಂಗೋ ಹಂಗ ಪರಮಾತ್ಮನು ಕಾಣಿಸುವುದಿಲ್ಲ. ಭಗವಂತನ ಅಧೀನನಾಗಿದ್ದೇವೆ ನಾವೆಲ್ಲರೂ ಕೂಡ. ಹೇಗೆ ಅಂತ ಕೇಳಿದ್ರೆ, ಒಂದು ಮರವನ್ನ ನಾವು ಕಡಿದು ಕತ್ತರಿಸಿ ಹಾಕಬೇಕು ಅಂತ ಪ್ರಯತ್ನ ಮಾಡಿದ್ರು ಬೆಳೆದು ನಿಲ್ತದೆ. ಅದೇ ಭಗವಂತ ಇಚ್ಛೆಯಿಂದ ಹೊರಗೆ ಬಂದರೆ, ಜೀವ ಆ ಮರವನ್ನ ಬಿಡಬೇಕು ಅಂತ ಸಂಕಲ್ಪ ಮಾಡಿದ್ರೆ ಆ ಮರ ಸತ್ತು ಹೋಗ್ಬಿಡ್ತದೆ. ನದಿಗಳು ಸಮುದ್ರದಲ್ಲಿ ಸೇರಿದಾಗ ತಮ್ಮ ತಮ್ಮ ನೀರುಗಳನ್ನು ತಾವು ತಿಳಿಯದೇ ಇದ್ದಂತೆ ನಮ್ಮ ದೇಹದಲ್ಲೇ ಇದ್ರೂ ಕೂಡ ಭಗವಂತ ನಮಗೆ ತಿಳಿಲಿಕ್ಕೆ ಬರೋದಿಲ್ಲ. ಅದೇ ರೀತಿಯಾಗಿ ಜೇನುಗೂಡಿನಲ್ಲಿ ಜೇನು ರಸಗಳು ಕೂಡಿ ಇದ್ದಾಗಲೂ ಕೂಡ ನಾವು ಯಾವ ಮರದ್ದು ಅನ್ನೋದನ್ನ ತಿಳ್ಕೊಳ್ಳಿಕ್ ಆಗೋದಿಲ್ಲ. ಇಷ್ಟು ದೃಷ್ಟಾಂತವನ್ನು ಕೊಟ್ರು. ಅಂತತೋಗತ್ವ ನಮಗೇನಾಯಿತು ಅಂದ್ರೆ, ತ್ರಿವೃತ್ಕರಣದ ಪ್ರಕ್ರಿಯೆಯಲ್ಲಿ ಹೇಳುವಾಗ ಅಸದೇವ ಇದಮಗ್ರ ಆಸಿ ತದಸತ್ ಸದಜಾಯತ, ಭಗವಂತ ಸರ್ವೋತ್ತಮನಾದ ಭಗವಂತನಿದ್ದ ಪ್ರಳಯ ಕಾಲದಲ್ಲಿ ಆ ಭಗವಂತನಿಂದಲೇನೆ ಈ ಪ್ರಜೆಗಳು ಹುಡ್ತಾರೆ, ಪ್ರಜೆಗಳು ಬರ್ತಾರೆ, ಪ್ರಜೆಗಳು ಪರಮಾತ್ಮನ ಲಯಗೊಳ್ಳುತ್ತಾರೆ. ಆದರೆ ನಾವ್ಯಾರೂ ಕೂಡ ಪರಮಾತ್ಮನಿಂದ ಬಂದಿದ್ದೇವೆ, ಪರಮಾತ್ಮ ಲಯಗೊಳ್ಳುತ್ತೇವೆ ಎನ್ನುವುದನ್ನು ತಿಳಿಯಲಾರೆವು. ಯಾಕೆ? ಅಷ್ಟು ಸೂಕ್ಷ್ಮನಿದ್ದಾನೆ ಭಗವಂತ ಅಂತನ್ನುವುದನ್ನ ತಂದೆ ನಾನಾ ಮುಖದಿಂದ ತಿಳಿಸಿಕೊಡ್ತಾ ಇದ್ದಾರೆ. ಅನುಭವಕ್ಕೆ ಬರ್ತಾನೆ, ಕೈಗೆ ಸಿಗೋದಿಲ್ಲ. ಕೈಗೆ ಹತ್ತಿತು ಅಂತ ಅನಿಸ್ತದ, ಹತ್ತೋದಿಲ್ಲ. ಕತ್ತಲೆಯಲ್ಲಿ ಕೈ ಆಡಿಸಿದಾಗ ಏನೋ ಬಡದಿರ್ತದೆ, ಬಡದಾಗ ನಮಗೆ ಬೇಕಾದ ವಸ್ತುವೇ ಸಿಕ್ಕಿತು ಅಂತ ಭಾವಿಸ್ತಿರ್ತೀವಲ್ಲ, ಹಾಗಾಗಿದೆ ನಮ್ಮ ಪರಿಸ್ಥಿತಿ ಅಂತಂದ್ರೆ, ಹಾಗಾದ್ರೆ ಏನ್ ಮಾಡಬೇಕು? ಇದನ್ನ ನಾವು ತಿಳ್ಕೊಳ್ಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಹೇಳಿದಾಗ, ಗುರುಪದೇಶವೇ ತದ್ದರ್ಶನ ಪ್ರಾಪ್ತಿಗೆ ಹೇತು. ಗುರುಪದೇಶ ಬೇಕಪ್ಪ. ಗುರುಪದೇಶ ಇಲ್ಲದೆ ಇದ್ರೆ ಅವರ ದರ್ಶನ ನಿನಗೆ ಆಗುವುದಿಲ್ಲ. ಮುಂದಿನ ದೃಷ್ಟಾಂತ ನೋಡ್ರಿ ಏನಂತಾರ ಅಂತ. ಯಥಾ ಸೌಮ್ಯ ಪುರುಷಂ ಗಾಂಧಾರೇಭ್ಯೋ ಅಭಿನದ್ಧಾಕ್ಷಮಾನೀಯ ತಂ ತಥೋ ಅತಿಜನೆ ವಿಸೃಜೇತ್ ಸ ಯಥಾ ತತ್ರ ಪ್ರಾಂಗ್ವೋದಂಗ್ವಾ ಅಧರಂಗ್ವಾ ಪ್ರದ್ಮಾಯೀತ ಅಭಿನದ್ಧಾಕ್ಷೀತ ಆನೀತೋ ಅಭಿನದ್ದಾಕ್ಷೋ ವಿಸೃಷ್ಟ. ಏನಂತಾರ ದೃಷ್ಟಾಂತ ಚಂದದ. ಒಬ್ಬ ಏನ್ ಮಾಡ್ತಾನ ಅಂತಂದ್ರ ಕಳ್ಳ ಏನ್ ಮಾಡಿದ ಅಂದ್ರೆ, ಒಬ್ಬ ಶ್ರೀಮಂತನನ್ನ ಕಿಡ್ನಾಪ್ ಮಾಡಿದವ. ಭಾಮಜ ಕಿಡ್ನಾಪ್ ಮಾಡ್ಯಾನ. ಮತ್ತ ಹೆಂಗ್ ಕಿಡ್ನಾಪ್ ಮಾಡ್ಯಾನ ಅಂದ್ರೆ, ಅವ ಎಲ್ಲೋ ಹೊಂಟಿದ್ದ ಪಾಪ, ಅವ ಗಾಂಧಾರ ದೇಶದಾಗ ಇದ್ದವ. ಹೊಂಟವನ ಆ ಗಾಂಧಾರ ದೇಶದಲ್ಲಿ ಇದ್ದವನನ್ನ ಕಣ್ಣಿಗೆ ಬಟ್ಟಿ ಕಟ್ಟಿ ಕೈಕಾಲ ಕಟ್ಟಿ ತಂದ ಕಾಡ್ನ್ಯಾಗ ಒಗದ ಅವನ್ ದುಡ್ಡು ಗೀದ್ ಕಿತ್ಕೊಂಡು ಹೋಗ್ಬಿಟ್ಟ. ಗೊತ್ತಾತಿಲ್ರಿ ಮಜಾ ಹೆಂಗದ ಅಂತ ಹೇಳಿ. ನೋಡ್ರಿ ಶ್ಲೋಕ. ಯಥಾ ಸೌಮ್ಯ ಪುರುಷಂ ಗಾಂಧಾರೇಭ್ಯ, ಗಂಧಾರ ದೇಶದಿಂದ ಅಭಿನದ್ಧಾಕ್ಷಮಾನೀಯ. ಅಭಿನದ್ಧಾಕ್ಷ ಅಂದ್ರೆ ಏನು? ಕಣ್ಣು ಕಟ್ಟಿ ಪಟ್ಟಿ ಕಟ್ಟಿ ತಗೊಂಡ್ ಬಂದ್ಮೇಲೆ ಏನ್ ಮಾಡಿದ? ಅತಿಜನೆ ಅಂದ್ರೆ ಅತಿಕ್ರಾಂತಹ ಜನಾಹ, ಯಾರೂ ಜನರಿಲ್ಲದೆ ಇರುವಂತಹ ನಿರ್ಜನ ಪ್ರದೇಶದಲ್ಲಿ ವಿಸರ್ಜೇತ ಬಿಟ್ಬಿಟ್ಟ. ಅವ ಪಾಪ ಕಣ್ಣಿಗೆ ಕಟ್ಬಿಟ್ರೆ, ಕೈಕಾಲು ಕಟ್ಟ್ಯಾರ. ಅವ ಪುರುಕ್ ಹೋಗ್ತಾನ, ಉತ್ತರಕ್ಕೆ ಹೋಗ್ತಾನ, ಪುರುಕ್ ಹೋಗ್ತಾನ, ಎಕಡೆ ಹೋಗಿ ಗೊತ್ತಾಗಲ್ತ ಅವಂಗ. ನೋಡ್ರಿ ಎಲ್ಲಿ ಶಬ್ದದ. ತತ್ರ ಪ್ರಾಗ್ವಾ ಉದಂಗ್ವಾ ಅಧರಂಗ್ವಾ ಪ್ರದ್ಮಾಯೀತ. ಆ ಕಡೆ ಹೋಗ್ತಾನೆ, ಈ ಕಡೆ ಹೋಗ್ತಾನೆ, ಕೊನೆಗೆ ಒದಲಿಕ್ಕೆ ಶುರು ಮಾಡಿದಂತ. ಪ್ರದ್ಮಾಯೀತ ಅಂದ್ರೆ ಒದರಿದನು, ಕೂಗಿದನು ಅಂತ ಅರ್ಥ. ಬರೆದಿಟ್ಕೊಳ್ರಿ ಏನಂತ. ಅಭಿನದ್ದಾಕ್ಷೋ ಆನೀತಃ ಅಭಿನದ್ದಾಕ್ಷೋ ವಿಸೃಷ್ಟ. ನನ್ ಯಾರೋ ಕಣ್ಣಿಗೆ ಬಟ್ಟಿ ಕಟ್ತಂದು ಒಗದಾರ್ಯಪ್ಪ, ಬಿಡಿಸ್ಬರ್ರಿಯೋ, ಯಾರಿದ್ದೀರಿ ಬರ್ರಿಯೋ ಅಂತ ಕೂಗಿದ್ನಂತ. ಅಭಿನದ್ದಾಕ್ಷ ಅನೀತಃ, ಕಣ್ಣಿಗೆ ಕಟ್ ತಂದ್ ಬಂದಾರ. ಅಭಿನದ್ದಾಕ್ಷ ವಿಸೃಷ್ಟ, ತಂದ್ ಹಿಂಗ ಬಿಟ್ಟು ಹೋಗ್ಬಿಟ್ರ ನನ್ನ, ಬರ್ರಿ ಅಂತ ಹೇಳಿದಾಗ ಪಾಪ ತಸ್ಯ ಯಥಾ ಅಭಿನಹನಂ ಪ್ರಮುಚ್ಚ ಪ್ರಬ್ರೂಯಾತ್. ಅದಕ್ಕೆ ರಾಯರು ಬರೀತಾರ, ಯಥಾ ಕಶ್ಚಿತ್ ಕೃಪಾವಾನ್ ತದ್ವಾಕ್ಯಂ ಸಮ್ಯಕ್ ಶ್ರುತ್ವಾ ತದ್ ಅಭಿನಹನಂ ಬಂಧನಂ ಪ್ರಮುಚ್ಚ ಬ್ರೂಯಾತ್. ಯಾರೋ ಒಬ್ಬ ಸಜ್ಜನ ದ್ವಾರ ಹೊಂಟಿದ್ದ, ನೋಡಿದ, ಅಯ್ಯೋ ಪಾಪ ಅಂತ ಹೇಳಿ ಕಣ್ಣಿಗೆ ಬಟ್ಟಿ ಕೇಳಿಸ್ತೀವ್, ಸುದೈವಕ್ಕೆ ಒದರಿದ್ ಕೇಳಿಸ್ತೇವ. ಅವಂಗ ಕೇಳಿಸಿದಾಗ ಕಣ್ಣಿಗೆ ಬಟ್ಟಿ ಕಟ್ಟಿದ್ ಬಿಚ್ಚಿ, ಕೈ ಕಟ್ಟಿದ್ ಬಿಚ್ಚಿ ಹೇಳಿದ್ನಂತ, ನೋಡು ಇದೇ ದಿಕ್ಕು, ನಿನ್ ಗಾಂಧಾರ ದೇಶಕ್ಕೆ ಹೋಗೋದು ದಿಕ್ಕು, ಹೋಗು ಅಂತ ತಿಳ್ಕೊಂಡು ಹೇಳಿದ್ನಂತ. ತಸ್ಯ ಯಥಾ ಅಭಿನಹನಂ ಪ್ರಮುಚ್ಚ ಪ್ರಬ್ರೂಯಾತ್. ಕಣ್ಣಿಗೆ ಕಟ್ಟಿದ ಬಟ್ಟಿಯನ್ನು ಬಿಟ್ಟು ಹೇಳ್ತಾರ, ದಿಶಂ ಏತಾಂ ದಿಶಂ ಗಾಂಧಾರಾಹ ಏತಾಂ ದಶಂ ರಜೇತಿ. ಇದೇ ಗಾಂಧಾರ ದಿಕ್ಕಿಗೆ ಹೋಗೋದಪ್ಪ, ಹೋಗು ಅಂತ ಹೇಳಿದ್ರೆ, ಸ ಗ್ರಾಮಾದ್ ಗ್ರಾಮಂ ಪೃಚ್ಛನ್ ಪಂಡಿತೋ ಮೇಧಾವಿ ಗಂಧಾರಾನೀವ ಉಪಸಂಬದ್ಧೇತ. ಅವ ಒಂದೊಂದ್ ಹಳ್ಳ್ಯಾಗ ಕೇಳ್ಕೋತ ತನ್ನ ಊರಿಗೆ ಬಂದ್ ಮುಡ್ತಾನ. ಹೆಂಗೋ ಏವಮೇವ ಇಹ ಆಚಾರ್ಯವಾನ್ ಪುರುಷೋ ವೇದ. ಹಂಗ ಗುರುಗಳಿದ್ರೆ ಮಾತ್ರ ಇವ್ನು ತಿಳ್ಕೊಳ್ಳಿಕ್ ಆಗ್ತದ. ಆಚಾರ್ಯವಾನ್ ಭಗವಂತನ ತಿಳ್ಕೊಂಡಿರುವಂತಹ ಗುರುಗಳು ಪಾಠ ಹೇಳಿದಾಗ ಮಾತ್ರ ಆಗ್ತದ. ತಸ್ಯ ತಾವದೇವ ಚಿರಂ
ಅವ ಭಗವಂತನ್ ತಿಳ್ಕೊಂಡ್ಮೇಲೆ ಅವ್ನಿಗೆ ಅಲ್ಲಿ ತನಕ ಅಷ್ಟೇ ತಡ ಏನು ಯಾವನ್ನ ವಿಮೋಕ್ಷೇತ ಅಥ ಸಂಪತ್ಸ್ಯತ ಪ್ರಾರಬ್ಧ ಕರ್ಮ ತೀರಿತು ಅಂದ್ರೆ ಇವನು ಮೋಕ್ಷವನ್ನ ಹೊಂದುತ್ತಾನೆ. ಇಷ್ಟರ್ಥ. ಇದಕ್ಕೆ ರಾಯ ಬರೆದ ವಿವರಣೆಯನ್ನು ಕೊಟ್ಟು ಮುಕ್ತಾಯ ಮಾಡ್ತೇನೆ. ಏನಂತಾರೆ, ದೃಷ್ಟಾಂತ ಕೊಟ್ರಿ ಗೊತ್ತಾತು, ಗ್ರಾಮಂ ಪೃಚ್ಛನ್ ಗ್ರಾಮಂ ಪುಚ್ಛನ್ ಅಲ್ಲಿ ಹೋಗ್ಕೋತ ಇಲ್ಲಿ ಕೇಳ್ಕೋತ ಊಡ್ ಮುಡ್ತಾನಂತ. ನಮ್ಗೆ ಯಾರು ಕಣ್ಣಿಗೆ ಪಟ್ಟಿ ಕಟ್ಟ್ಯಾರ? ನಮಗೂ ಒಂದು ಕಣ್ಣಿಗೆ ಬಟ್ಟೆ ಅದಲ್ಲ ಅಂತಂದ್ರ ಅದಕ್ಕೆ ಹೇಳಿದ್ರು, ಅನಾದಿ ಅವಿದ್ಯಾದಿಭಿ ಆಚ್ಛಾದಿತ ನಿಜ ಜ್ಞಾನ ಜೀವ. ಅನಾದಿಯಾಗಿರುವಂತಹ ಅಜ್ಞಾನವೇ ದೊಡ್ಡದಾದ ಪಟ್ಟೆ ಅಂತ ಕಟ್ಟಿಬಿಟ್ಟಾರ. ಅನಾದಿಯಾದ ದೊಡ್ಡ ಅಜ್ಞಾನದ ಪಟ್ಟಿ ಕಣ್ಣಿಗೆ ಕಟ್ಬಿಟ್ಟಾರ. ಸಂಸಾರೇ ಪತಿತಃ, ಸಂಸಾರದಲ್ಲಿ ಬಿದ್ದ. ಪರಮೇಶ್ವರ ಜಾತ ಜಿಜ್ಞಾಸ, ಭಗವಂತನೇ ಇವನನ್ನ ಸಂಸಾರದ ಒಗೆದು ಬಿಟ್ಟಾನ. ಜಾತ ಜಿಜ್ಞಾಸ, ನಾ ಹೆಂಗ ಪಾರಾಗಬೇಕಪ್ಪ ಅಂತ ಇಚ್ಛಾ ಬಂದು ಗುರುಪದೇಶಂ ಲಬ್ಧ್ವ, ಗುರುಗಳ ಕಡೆಗೆ ಉಪದೇಶವನ್ನ ಪಡೆದು ಕ್ರಮಾಪನ್ನಾನಿ, ಕ್ರಮವಾಗಿ ಶ್ರವಣ ಮನನಾದಿಗಳನ್ನ ಮಾಡಿ ಸಾಧನಾನ್ಯನುಷ್ಠಾಯ, ಸಾಧನಾದಿಗಳನ್ನ ಮಾಡ್ತಾ ಸ್ವಜನ್ಮ ಭೂಮಿಂ ಭಗವಂತಂ ಪಶ್ಯತಿ. ನೋಡ್ರಿ, ಇಲ್ಲಿ ಗಾಂಧಾರ ದೇಶ ಸ್ವಜನ್ಮ ಭೂಮಿ ಅಂದ್ರೆ ಪರಮಾತ್ಮ ಅಂತ, ಪರಮಾತ್ಮನ್ನ ಕಾಣ್ತಾನ. ಆಚಾರ್ಯವಾನ್ ಪುರುಷೋ ವೇದ, ಅದಕ್ಕೆ ಮುಖ್ಯ ಕಾರಣ ಯಾರು ಅಂದ್ರೆ ಗುರುಗಳು. ಸರಿ, ಮುಂದೇನು ಅಲ್ರಿ, ಮತ್ ಭಗವಂತನ ಕಣ್ಮೇಲೆ ಮುಕ್ತನಾಗಬೇಕಾಗಿತ್ತಲ್ಲ ಅಂದ್ರೆ ತಸ್ಯ ತಾವದೇವ ಚಿರಂ, ಅಷ್ಟೇ ತಡ. ಏನು ಪ್ರಾರಬ್ಧ ಕರ್ಮ ಹೋಗುವುದಷ್ಟೇ ತಡ. ಪ್ರಾರಬ್ಧ ಕರ್ಮ ಹೋತು ಅಂದ್ರೆ ಇವನೇನಾಗ್ತಾನ, ಮೋಕ್ಷವನ್ನ ಪಡಿತಾನ. ಸ ಏಷೋ ಅಣಿಮ ಐತದಾತ್ಮ್ಯವಿದಂ ಸರ್ವಂ ತತ್ ಸತ್ಯಂ ಸ ಆತ್ಮ ತತ್ವಮಸಿ ಶ್ವೇತಕೇತೋ ಇತಿ ಭೂಯ ಏವ ಮಾ ಭಗವಾನ್ ವಿಜ್ಞಾಪಯತು ಇತಿ ತಥಾ ಸೌಮ್ಯೇತಿ ಹೋವಾಚ. 410ನೇ ಪೇಜು. ಕಥಂ ಸಜ್ಞಾಯತೆ ವಿಷ್ಣು ಭಿನ್ನ ಇತ್ಯತ್ರ ಚಾಬ್ರವೀತ್. ನಮ್ಮಿಂದ ಭಗವಂತನು ಭಿನ್ನನಾಗಿದ್ದಾನೆ, ಭಗವಂತನಿದ್ದಾನೆ ಅನ್ನುವುದು ತಿಳಿಯೋದು ಹೇಗ? ಅದಕ್ಕ ಯಥೈವ ಅನ್ಯೋಪದೇಶೇನ ಬದ್ಧಾಕ್ಷಃ ಸ್ವಗೃಹಂ ವ್ರಜೇತ್. ಹೇಗೆ ಇನ್ನೊಬ್ಬರ ಉಪದೇಶದಿಂದ ಕಣ್ಣಿಗೆ ಬಟ್ಟೆ ಕಟ್ಟಿಕೊಳ್ಳಲ್ಪಟ್ಟಿರುವಂತಹ ವ್ಯಕ್ತಿ ತನ್ನ ಮನೆಯನ್ನು ತಾನು ತಲುಪ್ತಾನೋ, ತಥಾ ಆಚಾರ್ಯೋಪದೇಶೇನ ಭಿನ್ನಮೀಶಂ ವ್ರಜೇತ್ ಪುಮಾನ್. ಅದೇ ರೀತಿಯಾಗಿ ಆಚಾರ್ಯರ ಉಪದೇಶದಿಂದ ಆ ವ್ಯಕ್ತಿ ತನ್ನಿಂದ ಭಿನ್ನನಾದ ಪರಮಾತ್ಮನನ್ನು ತಿಳ್ಕೋತಾನ. ದೃಷ್ಟಾಂತ ಅಷ್ಟಾಂತಿಕ ಭಾವ ಗೊತ್ತಾಯ್ತು. ಕೊನೆ ಮಾತು ಏನ್ ಹೇಳಿಕತ್ತೀನಿ ಅಂತಂದ್ರೆ, ಆಚಾರ್ಯವಾನ್ ಪುರುಷೋ ವೇದ. ಅದ ನೋಡ್ರಿ, ಇದು ಬಹಳ ಮಹತ್ವದ ಮಾತದ ನನ್ನ ದೃಷ್ಟಿಯಲ್ಲಿ. ಏನು, ಈಗ ನಮಗೆ ಗುರುಗಳೇನ್ ಬಂದಿದ್ದಾರೆ, ಅವರು ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತ ಇಟ್ಕೊಳ್ರಿ. ಈಗ ಯಾರೋ ಒಬ್ರು ನಮ್ಮ ಗುರುಗಳು ಬರ್ತಾರೆ, ನಾವು ಪಾಠ ಹೇಳ್ತಿರ್ತಾರೆ. ಅದರ ಅರ್ಥ ಏನು ಅಂತ ಕೇಳಿದ್ರೆ, ಇಲ್ಲ ನಮಗಿನ್ನ ಸಾಧನ ಶುರುವಾಯ್ತು ಅವೆಲ್ಲ. ಹಂಗ್ ತಿಳ್ಕೊಬೇಡ್ರಿ. ಪರಮಾತ್ಮನು ಏನ್ ಇಚ್ಛಾ ಮಾಡ್ಯಾನ ಅಂದ್ರ, ಇವನ ಕಣ್ಣಿಗೆ ಕಟ್ಟಿದ ಪಟ್ಟಿಯನ್ನ ಬಿಚ್ಚಿ ಇವನಿಗೆ ತನ್ನ ಊರಾದ ನನ್ನ ಕಡೆಗೆ ಬರುವಂತೆ ಅನುಕೂಲ ಮಾಡಿಕೊಡಬೇಕು ಅನ್ನುವುದಕ್ಕೆ ಗುರುಗಳನ್ನ ಕಳಿಸಿಕೊಟ್ಟಿದ್ದಾನೆ. ಗುರುಗಳನ್ನ ಯಾಕೆ ಕಳಿಸಿಕೊಟ್ಟಿದ್ದಾನೆ ಅಂದ್ರೆ, ನಾವೇನೋ ಪಾಠ ಮಾಡ್ಕೋತೀವಿ ಮತ್ತೊಂದು ಮಾಡ್ಕೋತೀವಿ ಅಲ್ಲ. ಹಿಂಗ ಅರ್ಥ ಮಾಡಿಕೊಳ್ಳ್ರಿ. ಆ ಗುರುಗಳು ನಿಮಗೆ ಪಾಠ ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅಂತಂದ್ರೆ ಅದು ಪಾಠ ಅಲ್ಲ, ಪಾಠ ರೂಪದಲ್ಲಿ ಇರುವಂತಹ ಪರಮಾತ್ಮನ, ವಾಯುದೇವರ, ತತ್ವಾಭಿಮಾನಿ ದೇವತೆಗಳ, ಪೂರ್ವ ಗುರುಗಳ ಅನುಗ್ರಹವು ಆ ರೂಪದಲ್ಲಿ ನಮಗೆ ಬರ್ತಾ ಇದೆ ಅಂತ ತಿಳ್ಕೋಬೇಕು. ಆ ರೂಪದಲ್ಲಿ ನಾವು ಬರ್ತಾ ಇದೆ. ಇಲ್ಲದೆ ಇದ್ರೆ ನಾವ್ಯಾರು? ನಮಗೆ ಈ ಸರ್ವಜ್ಞರ ಶಾಸ್ತ್ರ ಅಧ್ಯಯನಕ್ಕೆ ಸಿಗೋದೇನು? ಇಷ್ಟೆಲ್ಲ ಅಂಶಗಳನ್ನ ತಿಳಿಸಿ ಹೇಳೋದೇನು? ಹಾಗಿದ್ರೆ ಪಾಠದ ಒಂದೊಂದು ಅಕ್ಷರಗಳು ಕೂಡ ಯಾವ ಅಕ್ಷರ ಯಾವ ಜ್ಞಾನದಿಂದ ನನಗೆ ಬಿಡುಗಡೆಯಾಗುತ್ತದೆಯೋ, ನನಗೆ ಆತ್ಮಸ್ವರೂಪದಲ್ಲಿ ವಿಕಾಸವಾಗುತ್ತದೆಯೋ, ಆನಂದವಾಗುತ್ತದೆಯೋ, ಅದೆಲ್ಲವೂ ಹರಿಯನುಗ್ರಹವೇ. ಆ ಹರಿಯನುಗ್ರಹ ಹರಿದುಕೊಂಡು ಬರುವಾಗ ವಾಯಾಮೀಡಿಯಾ ತತ್ವಾಭಿಮಾನ ಸಪತ್ನೀಕರಾದ ತತ್ವಾಭಿಮಾನಿ ದೇವತೆಗಳು ಹಾಗೂ ಗುರುಗಳು ಅವರ ದ್ವಾರ, ಅವರ ಮುಖದಿಂದ ನಮಗೆ ಬಂದು ಅನುಗ್ರಹವನ್ನ ಮಾಡ್ತಾ ಇದೆ. ಅಂದ್ರೆ ನಾವು ಪ್ರತಿನಿತ್ಯದಲ್ಲೂ ಕೂಡ ಭಗವಂತನ ಅನುಗ್ರಹವನ್ನ ಫೀಲ್ ಮಾಡ್ಬೋದು. ಫೀಲ್ ಇಟ್. ಏನ್ ಅನುಭವಿಸಬಹುದು ಅಂದ್ರೆ, ಆಹಾ ಇವತ್ತೊಂದು ವಾಕ್ಯ ಓದಿದ್ದೇನೆ, ತಲೆಯಲ್ಲಿ ಒಂದು ಭಗವಂತನ ಜ್ಞಾನ ಬಂದಿದೆ ಅಂತಂದ್ರೆ ಅವನ ಅನುಗ್ರಹ ಹರಿದುಕೊಂಡು ಬಂದಿದೆ. ಆಕಾಶಾತ್ ಪತಿತಂ ತೋಯಂ ಅಂತಿದ್ದಂತೆ ಆ ಭಗವಂತನ ಅನುಗ್ರಹ ನಮ್ಮವರೆಗೆ ಹರಿದುಕೊಂಡು ಬಂದಿದೆ ಅಂತ ತಿಳ್ಕೊಳ್ಬೇಕು. ಶ್ರೀಕೃಷ್ಣಾರ್ಪಣಮಸ್ತು.